ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಪ್ರಾವೀಣ್ಯತಾ ಯೂಟ್ಯೂಬ್ ಚಾನಲ್. ನಿಮ್ಗೆಲ್ಲ ಗೊತ್ತಿದ್ದಾಗೆ ನಿಮ್ಮ ಈ ಪ್ರಾವೀಣ್ಯತಾ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು NET ಅಥವಾ KSET ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥ ಎಲ್ಲಾ ಆಸ್ಪಿರೆಂಟ್ಸ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ರೆಗ್ಯುಲರ್ ಆಗಿ ಒಂದು ಕಂಪ್ಲೀಟ್ ಕೋರ್ಸ್ ಮಾದರಿಯಲ್ಲಿ ವಿಡಿಯೋಸ್ ಅನ್ನ ಮಾಡ್ತಾ ಬರ್ತಾ ಇದೀವಿ. ಆ ಕಂಪ್ಲೀಟ್ ಕೋರ್ಸ್ ಅಲ್ಲಿ ಈಗ ನಾವು ಕ್ರಾಶ್ ಕೋರ್ಸ್ ಸೀರೀಸ್ ವಿಡಿಯೋಸ್ ಅನ್ನ ಮಾಡ್ತಾ ಇದೀವಿ. ಪ್ರತಿಯೊಂದು ಚಾಪ್ಟರ್ ಅನ್ನ ತಗೊಂಡು ಆ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದು, ನೀವು ಯಾವ ಟಾಪಿಕ್ಸ್ ಅನ್ನ ಕಾನ್ಸಂಟ್ರೇಟ್ ಮಾಡಬೇಕು, ಮತ್ತೆ ಯಾವ ಟಾಪಿಕ್ಸ್ ಅಲ್ಲಿ ಕಂಪಲ್ಸರಿ ಕ್ವಶನ್ಸ್ ಕೇಳ್ತಾರೆ, ಮತ್ತೆ ಆ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ನಿಮ್ಗೆ ಗೈಡ್ ಮಾಡ್ತಾ ಬರ್ತಾ ಇದೀವಿ. ಅದರ ಮುಂದುವರಿದ ಭಾಗವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನೋ ಒಂದು ಚಾಪ್ಟರ್ ಬಗ್ಗೆ ಕ್ರಾಶ್ ಕೋರ್ಸ್ ಅನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವಿನ್ನು ನಮ್ಮ ಪ್ರಾವೀಣ್ಯತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಅನ್ನು ಚೂಸ್ ಮಾಡಿ. ಸೊ ದಟ್ ಇನ್ ಫ್ಯೂಚರ್ ನಾವು ನಿಮ್ಮ ಈ ಪ್ರಾವೀಣ್ಯತಾ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದಲು ರೀಚ್ ಆಗುತ್ತೆ. ಹಾಗೆ ನಿಮ್ಮ ಈ ಪ್ರಾವೀಣ್ಯತಾ ಯೂಟ್ಯೂಬ್ ಚಾನಲ್ ವೇರಿಯಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಪ್ರೆಸೆಂಟ್ ಇದೆ. ನಮ್ಮನ್ನ ನೀವು ಅಲ್ಲೆಲ್ಲ ಫಾಲೋ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಅಥವಾ ಅಪ್ಡೇಟ್ಸ್ ಇದ್ರೆ ಇನ್ಸ್ಟೆಂಟ್ ಆಗಿ ತಿಳಿಸ್ಕೊಡ್ತೀವಿ. ಜೊತೆಗೆ ನಮ್ಮ ಪ್ರಾವೀಣ್ಯತಾ ಯೂಟ್ಯೂಬ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ ಇದೆ, ಜಾಯ್ನ್ ಆಗಿ. ಅಲ್ಲಿ ಎವ್ರಿ ಡೇ ನಾವು ಕ್ವಿಜಸ್ ಅನ್ನ ಮತ್ತೆ ನಿಮ್ಗೆ ಗೈಡೆನ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ನಿಮ್ಗೆಲ್ಲ ಗೊತ್ತಿದ್ದಾಗೆ ಪ್ರಾವೀಣ್ಯತಾ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅನ್ನ ಡೀಟೇಲ್ ಡಿಸ್ಕಷನ್ ಜೊತೆಗೆ ಸಾಲ್ವ್ ಮಾಡೋದಿರ್ಬೋದು, ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ಡೀಟೇಲ್ ಡಿಸ್ಕಷನ್ ಮಾಡ್ತಕ್ಕಂಥ ಕಂಪ್ಲೀಟ್ ಕೋರ್ಸ್ ವಿಡಿಯೋಸ್ ಇರ್ಬೋದು, ಪ್ರತಿಯೊಂದು ಚಾಪ್ಟರ್ ಬಗ್ಗೆ ಡೀಟೇಲ್ ಡಿಸ್ಕಷನ್ ಮಾಡ್ತಕ್ಕಂಥ ಕ್ರಾಶ್ ಕೋರ್ಸ್ ವಿಡಿಯೋಸ್ ಇರ್ಬೋದು, ನಿಮ್ಗೆ ಸ್ಟಡಿ ಮತ್ತೆ ಸಕ್ಸಸ್ ಟಿಪ್ಸ್ ಅನ್ನ ಕೊಡ್ತಕ್ಕಂಥ ವಿಡಿಯೋಸ್ ಇರ್ಬೋದು. ಈ ರೀತಿ ಕಂಟಿನ್ಯೂಸ್ ಆಗಿ NET ಮತ್ತೆ KSET ಎಕ್ಸಾಮ್ಗೆ ಬೇಕಾಗುವಂತ ಒಂದು ಕಂಪ್ಲೀಟ್ ಕೋರ್ಸ್ ವಿಡಿಯೋ ಸೀರೀಸ್ ಅನ್ನ ತಗೊಂಡ್ ಬರ್ತಾ ಇದ್ದೀವಿ. ನಮ್ಮ ಈ ಕ್ರಾಶ್ ಕೋರ್ಸ್ ಸೀರೀಸ್ ಅಲ್ಲಿ ನಾನು ಈಗ ಆಲ್ರೆಡಿ ಟೀಚಿಂಗ್ ಆಪ್ಟಿಟ್ಯೂಡ್, ಕಮ್ಯುನಿಕೇಶನ್, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಪೀಪಲ್ ಅಂಡ್ ಎನ್ವಿರಾನ್ಮೆಂಟ್, ರಿಸರ್ಚ್ ಆಪ್ಟಿಟ್ಯೂಡ್, ಈ ಎಲ್ಲಾ ಚಾಪ್ಟರ್ ಬಗ್ಗೆ ಆಲ್ರೆಡಿ ಕ್ರಾಶ್ ಕೋರ್ಸ್ ವಿಡಿಯೋಸ್ ಅನ್ನ ಮಾಡಿದೀನಿ. ನೀವಿನ್ನೂ ಆ ವಿಡಿಯೋಸ್ ಅನ್ನ ನೋಡಿಲ್ಲ ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ನೀವು ಆ ವಿಡಿಯೋಸ್ ಅನ್ನ ನೋಡ್ಕೊಳ್ಳಿ. ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ಡ್ ವಿಡಿಯೋಸ್ ಕೂಡ ಇದೆ. ನೀವು ಅದನ್ನು ನೋಡಿಲ್ಲ ಅಂದ್ರೆ ಆ ಪ್ರೀವಿಯಸ್ ಇಯರ್ ಸಾಲ್ಡ್ ಕ್ವಶನ್ ಪೇಪರ್ ವಿಡಿಯೋ ಸೀರೀಸ್ ವಿಡಿಯೋ ಲಿಂಕ್ಸ್ ಅನ್ನು ಕೂಡ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಈಗ ಪ್ರೆಸೆಂಟ್ ಕಂಟೆಂಟ್ ಗೆ ಬರೋದಾದ್ರೆ ತುಂಬಾ ಜನ ನನಗೆ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರಿ, ಸರ್ ರಿಸರ್ಚ್ ಆಪ್ಟಿಟ್ಯೂಡ್ ಬಗ್ಗೆ ವಿಡಿಯೋನ ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ನಾನು ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನೋ ಒಂದು ಚಾಪ್ಟರ್ ನ ತಗೊಂಡು ಕ್ರಾಶ್ ಕೋರ್ಸ್ ವಿಡಿಯೋಸ್ ಅನ್ನ ಮಾಡಬೇಕು ಅಂತ ಹೇಳಿ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಈ ರಿಸರ್ಚ್ ಆಪ್ಟಿಟ್ಯೂಡ್ ಕ್ರಾಶ್ ಕೋರ್ಸ್ ಪಾರ್ಟ್ 1 ಅನ್ನ ಮಾಡಿದ್ದೆ. ಆ ಪಾರ್ಟ್ 1 ವಿಡಿಯೋದಲ್ಲಿ ರಿಸರ್ಚ್ ಅಂದ್ರೆ ಏನು, ಟೈಪ್ಸ್ ಆಫ್ ರಿಸರ್ಚಸ್ ಯಾವ್ದಾವ್ದಿದೆ ಅದರ ಡೀಟೇಲ್ ಡಿಸ್ಕಷನ್, ಟೈಪ್ಸ್ ಆಫ್ ವೇರಿಯೇಬಲ್ಸ್, ಮತ್ತೆ ಹೈಪೋಥಿಸಿಸ್ ಮತ್ತೆ ಹೈಪೋಥಿಸಿಸ್ ಟೈಪ್ಸ್, ಈ ರೀತಿ ಇಷ್ಟೆಲ್ಲಾ ಟಾಪಿಕ್ಸ್ ಅನ್ನ ನನ್ನ ರಿಸರ್ಚ್ ಆಪ್ಟಿಟ್ಯೂಡ್ ಕ್ರಾಶ್ ಕೋರ್ಸ್ ವಿಡಿಯೋ ಪಾರ್ಟ್ 1 ಅಲ್ಲಿ ಡಿಸ್ಕಸ್ ಮಾಡಿದ್ದೆ. ಸೊ ಇನ್ ರಿಮೈನಿಂಗ್ ಉಳ್ಕೊಂಡಿರ್ತಕ್ಕಂಥ ಟಾಪಿಕ್ ಅನ್ನ ಪಾರ್ಟ್ 2 ನಲ್ಲಿ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ನಿಮ್ ಮುಂದೆ ಈಗ ರಿಸರ್ಚ್ ಆಪ್ಟಿಟ್ಯೂಡ್ ಕ್ರಾಶ್ ಕೋರ್ಸ್ ಪಾರ್ಟ್ 2 ವಿಡಿಯೋ ತಗೊಂಡ್ಬರ್ತಾ ಇದ್ದೀನಿ. ಈ ಪಾರ್ಟ್ 2 ವಿಡಿಯೋದಲ್ಲಿ ನಾನು ಏನೆಲ್ಲ ಕವರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ, ಈ ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನೋ ಚಾಪ್ಟರ್ ಅಲ್ಲಿ ಪಾರ್ಟ್ 1 ಅಲ್ಲಿ ಏನೆಲ್ಲ ಡಿಸ್ಕಷನ್ ಆಗಿತ್ತು ಅದು ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲಾ ಆಸ್ಪೆಕ್ಟ್ಸ್ ಅನ್ನ ಈ ಒಂದು ವಿಡಿಯೋನಲ್ಲಿ ಕವರ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಈ ವಿಡಿಯೋ ನಿಮ್ಗೆ ಪ್ರಿಪರೇಷನ್ಗೆ ಹೇಗೆ ಹೆಲ್ಪ್ಫುಲ್ ಅನ್ನಿಸ್ತು ಅಂತ ಹೇಳಿ ಮರಿದೆ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಯಾಕಂತ ಹೇಳಿದ್ರೆ ನಿಮ್ಮ ಕಮೆಂಟ್ ಏನಿರುತ್ತೆ ಅದು ನಮ್ಗೆ ಇನ್ನೊಂದಷ್ಟು ಕ್ವಾಲಿಟೇಟಿವ್ ವಿಡಿಯೋಸ್ ಅನ್ನ ನಿಮ್ ಮುಂದೆ ತಗೊಂಡ್ ಬರ್ಲಿಕ್ಕೆ ಇನ್ಸ್ಪಿರೇಷನ್ ಮತ್ತೆ ಮೋಟಿವೇಶನ್ ಅನ್ನ ತಂದ್ಕೊಡುತ್ತೆ. ಸೊ ಹಾಗಾಗಿ ಮರಿದೆ ಕಮೆಂಟ್ ಮಾಡಿ, ಜೊತೆಗೆ ಈ ವಿಡಿಯೋನ ಮರಿದೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ನೋನ್ ಫ್ರೆಂಡ್ಸ್ ಮತ್ತೆ ಗ್ರೂಪ್ ಎಲ್ರಿಗೂ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಈ ವಿಡಿಯೋಸ್ ಅಥವಾ ಈ ಪ್ರಾವೀಣ್ಯತಾ ಚಾನಲ್ ಏನಿದೆ ಅದರ ಬೆನಿಫಿಟ್ ಮ್ಯಾಕ್ಸಿಮಮ್ ನಂಬರ್ಸ್ ಗೆ ರೀಚ್ ಆಗ್ಲಿ. ಇದು ನಿಮ್ಗೆ ಕ್ಲಿಯರ್ ಇದೆ ಅಂದ್ರೆ ನಾನು ಡೈರೆಕ್ಟ್ ಆಗಿ ವಿಡಿಯೋ ಕಂಟೆಂಟ್ ಗೆ ಮೂವ್ ಆನ್ ಆಗ್ತೀನಿ. ರಿಸರ್ಚ್ ಆಪ್ಟಿಟ್ಯೂಡ್ ಕ್ರಾಶ್ ಕೋರ್ಸ್ ಪಾರ್ಟ್ 2 ನಲ್ಲಿ ನೆಕ್ಸ್ಟ್ ಉಳಿದಿರ್ತಕ್ಕಂಥ ಟಾಪಿಕ್ಸ್ ಯಾವ್ದಾವ್ದು ಅಂತ ನೋಡೋಣ. ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೇನೆ ನೆಕ್ಸ್ಟ್ ನಾನು ಮೇಜರ್ ಆಗಿ ತಗೊಳ್ತಾ ಇರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಯಾವುದು ಅಂತ ಹೇಳಿದ್ರೆ ಟೂಲ್ಸ್ ಆಫ್ ಡೇಟಾ ಕಲೆಕ್ಷನ್. ಸೊ ಎನಿ ರಿಸರ್ಚ್ ಅಂತ ಹೇಳಿದ್ರೆ ನಾವು ರಿಸರ್ಚ್ ಅನ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಡೇಟಾ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ವಿತೌಟ್ ಡೇಟಾ ನಾವು ರಿಸರ್ಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ಯಾವ ಡೊಮೈನ್ ಅಥವಾ ಏರಿಯಾದಲ್ಲಿ ರಿಸರ್ಚ್ ಮಾಡ್ತಾ ಇದೀವಿ, ಪರ್ಟಿಕ್ಯುಲರ್ಲಿ ಆ ಡೊಮೈನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಡೇಟಾ ಕಲೆಕ್ಷನ್ ನಮ್ಮ ರಿಸರ್ಚ್ ಕ್ವಾಲಿಟಿಯನ್ನ ಮತ್ತೆ ರಿಸರ್ಚ್ ಡೈರೆಕ್ಷನ್ ಅನ್ನ ಡಿಸೈಡ್ ಮಾಡುತ್ತೆ. ಸೊ ಹಾಗಾಗಿ ನಾವು ಯಾವುದೇ ರಿಸರ್ಚ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಡೇಟಾ ಕಲೆಕ್ಷನ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ.
ಸೊ ಹಾಗಾದ್ರೆ ಈ ಡೇಟಾನ ನಾವು ರಿಸರ್ಚ್ ಗೆ ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ್ದೆಲ್ಲ ಟೂಲ್ಸ್ ಅನ್ನ ಬಳಸ್ಕೊಂಡು ನಾವು ಡೇಟಾನ ಕಲೆಕ್ಟ್ ಮಾಡಬಹುದು, ಯಾವ್ದೆಲ್ಲ ಒಂದು ಪರಿಕರಗಳನ್ನ ಬಳಸ್ಕೊಂಡು ಈ ಡೇಟಾನ ಕಲೆಕ್ಟ್ ಮಾಡಬಹುದು ಅನ್ನೋದನ್ನ ಟೂಲ್ಸ್ ಆಫ್ ಡೇಟಾ ಕಲೆಕ್ಷನ್ ಅಂತ ಹೇಳಿ ಕರಿತೀವಿ. ದೇರ್ ಆರ್ ವೇರಿಯಸ್ ಟೂಲ್ಸ್ ಫಾರ್ ಡೇಟಾ ಕಲೆಕ್ಷನ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಇನ್ ಡಿಫರೆಂಟ್ ಸಿಚುಯೇಷನ್ಸ್. ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬೇರೆ ಬೇರೆ ಟೂಲ್ಸ್ ಅನ್ನ ಬಳಸ್ಕೊಂಡು ನಾವು ನಮ್ಮ ರಿಸರ್ಚ್ ಗೆ ಬೇಕಾದಂತ ಡೇಟಾನ ಕಲೆಕ್ಟ್ ಮಾಡಬಹುದಾಗತ್ತೆ. ಸೊ ಹಾಗಾದ್ರೆ ಆ ಟೂಲ್ಸ್ ಯಾವ್ದ್ಯಾವ್ದು ಅಂತ ಒನ್ ಬೈ ಒನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಈ ಒಂದು ಏರಿಯಾದಲ್ಲಿ ನಿಮ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಟೂಲ್ಸ್ ಆಫ್ ಡೇಟಾ ಕ್ವಶನ್ ಮೇಲೆ ನಿಮ್ಗೆ NET ಅಥವಾ KCET ಅಲ್ಲಿ ಒಂದು ಕಂಪಲ್ಸರಿ ಕ್ವಶನ್ ಇದ್ದೇ ಇರುತ್ತೆ. ಹಾಗಾಗಿ ಈ ಒಂದು ಏರಿಯಾನ ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳಿ ನೀವು. ಸೊ ಹಾಗಾದ್ರೆ ಈಗ ಟೂಲ್ಸ್ ಆಫ್ ಡೇಟಾ ಕಲೆಕ್ಷನ್ ಯಾವ್ದ್ಯಾವ್ದು ಅಂತ ನೋಡೋಣ. ಸೊ ಟೂಲ್ಸ್ ಆಫ್ ಡೇಟಾ ಕಲೆಕ್ಷನ್ ಅಂತ ಬಂದಾಗ ಫಸ್ಟ್ ಟೂಲ್ ಬರುತ್ತೆ ನಮಗೆ ಇಂಟರ್ವ್ಯೂ ಅಂತ ಹೇಳಿ. ಸೊ ಇಂಟರ್ವ್ಯೂ ಅಂತ ಹೇಳಿದ್ರೆ ನಾವು ಯಾವುದೋ ಒಂದು ರಿಸರ್ಚ್ ಅನ್ನ ಮಾಡ್ತಾ ಇದೀವಿ, ಆ ರಿಸರ್ಚ್ ಗೆ ಬೇಕಾದಂತ ಡೇಟಾನ ಫೇಸ್ ಟು ಫೇಸ್ ಕಾನ್ವರ್ಸೇಷನ್ ವಿತ್ ದಿ ಪರ್ಟಿಕ್ಯುಲರ್ ರೆಸ್ಪಾಂಡೆಂಟ್ಸ್. ನಮ್ಮ ರಿಸರ್ಚ್ ರೆಸ್ಪಾಂಡೆಂಟ್ಸ್ ಯಾರಿರ್ತಾರೆ ಅವ್ರ ಹತ್ರ ಫೇಸ್ ಟು ಫೇಸ್ ಕಾನ್ವರ್ಸೇಷನ್ ಮಾಡಿ ಡೇಟಾ ಕಲೆಕ್ಷನ್ ಮಾಡಿದ್ರೆ ಅದನ್ನ ನಾವು ಇಂಟರ್ವ್ಯೂ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವು ಯಾವುದೋ ಒಂದು ಕಂಪನಿಯ ಪರ್ಫಾರ್ಮೆನ್ಸ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತೆ ಅಕೌಂಟ್ಸ್ ಮ್ಯಾನೇಜರ್ ನ ಪರ್ಸನಲ್ ಆಗಿ ಮೀಟ್ ಮಾಡಿ ಈ COVID-19 ಟೈಮ್ ಅಲ್ಲಿ ನಿಮ್ಗೆ ಫಿನಾನ್ಷಿಯಲ್ ಕ್ರೈಸಿಸ್ ಏನಾಯ್ತು, ಅದನ್ನ ನೀವು ಹೇಗೆ ನಿಭಾಯಿಸಿದ್ರಿ, ಈ ರೀತಿ ಫೇಸ್ ಟು ಫೇಸ್ ಕ್ವಶನ್ ಕೇಳಿ ಅವ್ರು ಏನ್ ಆನ್ಸರ್ ಕೊಡ್ತಾರೆ ಅದನ್ನ ನಾವು ರೆಕಾರ್ಡ್ ಮಾಡ್ಕೊಂಡು ಡೇಟಾ ಕಲೆಕ್ಟ್ ಮಾಡ್ತಕ್ಕಂಥದ್ದನ್ನ ಇಂಟರ್ವ್ಯೂ ಮೆಥಡ್ ಆಫ್ ಡೇಟಾ ಕಲೆಕ್ಷನ್ ಅಂತ ಹೇಳಿ ಕರಿತೀವಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಟೂಲ್ ಆಫ್ ಡೇಟಾ ಕಲೆಕ್ಷನ್. ನಾವು ಈ ಡೇಟಾ ಕಲೆಕ್ಷನ್ ಮಾಡ್ಲಿಕ್ಕೆ ಬಳಸ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಟೂಲ್ ಯಾವ್ದಾಗಿರುತ್ತೆ ಅಂದ್ರೆ ಈ ಇಂಟರ್ವ್ಯೂ ಆಗಿರುತ್ತೆ. ಈ ಇಂಟರ್ವ್ಯೂ ನಲ್ಲಿ 3 ಟೈಪ್ಸ್ ಆಫ್ ಇಂಟರ್ವ್ಯೂ ಇದೆ. ಸ್ಟ್ರಕ್ಚರ್ಡ್ ಇಂಟರ್ವ್ಯೂ, ಸೆಮಿ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂಡ್ ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂತ ಹೇಳಿ. ಈ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಅಂದ್ರೆ ನಾವು ಏನ್ ಕ್ವಶನ್ ಕೇಳಬೇಕು ರೆಸ್ಪಾಂಡೆಂಟ್ಸ್ ಹತ್ರ ಅನ್ನೋದನ್ನ ನಾವು ಮೊದಲೇ ಡಿಸೈಡ್ ಮಾಡ್ಬಿಟ್ಟಿರ್ತೀವಿ. ನಾವು ಏನೂ ಚೇಂಜಸ್ ಮಾಡೋದಿಲ್ಲ. ಒಂದು ಫಾರ್ಮ್ಯಾಟ್ ಇರುತ್ತೆ ಕ್ವಶನ್ದು, ಅದೇ ಕ್ವಶನ್ಸ್ ಅನ್ನ ಒಂದಾದ್ಮೇಲೆ ಒಂದು ಕೇಳ್ಕೊಳ್ತಾ ಹೋಗ್ತೀವಿ. ಅವ್ರು ಏನ್ ರಿಪ್ಲೈ ಕೊಡ್ತಾರೆ ಅದನ್ನ ರೆಕಾರ್ಡ್ ಮಾಡ್ಕೊಳ್ತಾ ಹೋಗ್ತೀವಿ. ಅದನ್ನ ನಾವು ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂತ ಹೇಳಿ ಕರಿತೀವಿ. ಅದೇ ಸೆಮಿ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂತ ಹೇಳಿದ್ರೆ ಇಲ್ಲಿ ಕೆಲವು ಕ್ವಶನ್ಸ್ ಪ್ರೀ ಡಿಟರ್ಮೈಂಡ್ ಆಗಿರುತ್ತೆ, ಆ ಕ್ವಶನ್ಸ್ ನ ಹಾಗೆ ಕೇಳ್ತೀವಿ. ಇನ್ ಕೆಲವು ಕ್ವಶನ್ಸ್ ಪ್ರೀ ಡಿಟರ್ಮೈಂಡ್ ಆಗಿರೋದಿಲ್ಲ, ಅವರು ಏನ್ ರಿಪ್ಲೈ ಕೊಡ್ತಾರೆ ಅದ್ರ ಬೇಸ್ ಮೇಲೆ ನಾವು ಅಲ್ಲೇ ಇನ್ಸ್ಟೆಂಟ್ ಆಗಿ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತೀವಿ ಸ್ಪಾಂಟೇನಿಯಸ್ ಆಗಿ. ಈ ರೀತಿ ಎರಡರ ಕಾಂಬಿನೇಷನ್ ಇರ್ತಕ್ಕಂಥದ್ದನ್ನ ನಾವು ಸೆಮಿ ಸ್ಟ್ರಕ್ಚರ್ಡ್ ಅಂತ ಹೇಳಿ ಕರಿತೀವಿ. ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂತ ಹೇಳಿದ್ರೆ ಆ ವರ್ಡ್ ಅಲ್ಲೇ ಇದೆ, ಇದ್ರೊಳಗಡೆ ಯಾವುದೇ ಸ್ಟ್ರಕ್ಚರ್ ಇರೋದಿಲ್ಲ. ಇಂಟರ್ವ್ಯೂಗೆ ಹೋಗಿ ಕೂತ್ಕೊಂಡ್ಮೇಲೆ ನಮ್ಗೆ ಏನ್ ಕ್ವಶನ್ಸ್ ಕೇಳಬೇಕು ಅನ್ನೋದನ್ನ ನಾವು ಅಲ್ಲಿ ಡಿಸೈಡ್ ಮಾಡಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಅನ್ನ ಕೇಳ್ತಾ ಡೇಟಾ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಇದು ಟೈಪ್ಸ್ ಆಫ್ ಇಂಟರ್ವ್ಯೂಸ್ ಆಯ್ತು. ಇಂಟರ್ವ್ಯೂ ಅಂತ ಹೇಳಿದ್ರೆ ಕಲೆಕ್ಷನ್ ಆಫ್ ಡೇಟಾ ಥ್ರೂ ಫೇಸ್ ಟು ಫೇಸ್ ಕಾನ್ವರ್ಸೇಷನ್. ಇದರಲ್ಲಿ 3 ಟೈಪ್ಸ್ ಇದೆ: ಸ್ಟ್ರಕ್ಚರ್ಡ್, ಸೆಮಿ ಸ್ಟ್ರಕ್ಚರ್ಡ್ ಅಂಡ್ ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಆಗುತ್ತೆ. ಈ ಇಂಟರ್ವ್ಯೂ ಟೂಲ್ ಆಫ್ ಡೇಟಾ ಕಲೆಕ್ಷನ್ ಏನಿದೆ, ಇದರ ಬೆನಿಫಿಟ್ಸ್ ಏನು ಅಂತ ಹೇಳಿದ್ರೆ ಇದರಿಂದ ಒಂದಷ್ಟು ಬೆನಿಫಿಟ್ಸ್ ಇದೆ ರಿಸರ್ಚರ್ಗೆ. ಏನು ಅಂತ ಹೇಳಿದ್ರೆ ಅಕ್ಯುರೇಟ್ ಡೇಟಾ ಬರುತ್ತೆ. ನಾವು ಪರ್ಟಿಕ್ಯುಲರ್ ಕನ್ಸರ್ನ್ಡ್ ರೆಸ್ಪಾಂಡೆಂಟ್ ಹತ್ರ ಡೈರೆಕ್ಟ್ ಆಗಿ ಮಾತಾಡಿ ಡೇಟಾ ಕಲೆಕ್ಟ್ ಮಾಡೋದ್ರಿಂದ ನಮ್ಗೆ ಅಕ್ಯುರೇಟ್ ಇನ್ಫಾರ್ಮೇಶನ್ಸ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಈ ಇಂಟರ್ವ್ಯೂ ಮೆಥಡ್ ಹೆಲ್ಪ್ ಮಾಡುತ್ತೆ. ಸೊ ಅದಾದ್ಮೇಲೆ ಮತ್ತೊಂದು ಬೆನಿಫಿಟ್ ಏನಂತ ಹೇಳಿದ್ರೆ ಇನ್ ಡೆಪ್ತ್ ಇನ್ಫೋ, ಅಂದ್ರೆ ಇನ್ಫಾರ್ಮೇಶನ್ ಡೆಪ್ತ್ ಆಗಿ ನಾವು ಕಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ. ಯಾಕಂತ ಹೇಳಿದ್ರೆ ನಾವು ಫೇಸ್ ಟು ಫೇಸ್ ಕಾನ್ವರ್ಸೇಟ್ ಮಾಡ್ತಾ ಇರೋದ್ರಿಂದ ಅವ್ರು ಏನೋ ಒಂದು ಇನ್ಫಾರ್ಮೇಶನ್ ಕೊಟ್ಟಾಗ ನಮ್ಗೆ ಡೌಟ್ ಇದೆ ಅಂದ್ರೆ ಒನ್ಸ್ ಅಗೇನ್ ವಿ ಕ್ಯಾನ್ ಅರೈಸ್ ದಿ ಡೌಟ್ ಅಂಡ್ ವಿ ಕ್ಯಾನ್ ಕ್ಲಾರಿಫೈ. ನಮ್ಗೆ ಏನಾದ್ರು ಇನ್ನೊಂದಷ್ಟು ಅಡಿಷನಲ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಾವು ಕೇಳಬಹುದು ಅವ್ರ ಹತ್ರ. ಸೊ ಹಾಗಾಗಿ ನಮ್ಗೆ ಡೆಪ್ತ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಲಿಕ್ಕೆ ಇಂಟರ್ವ್ಯೂ ಮೆಥಡ್ ಹೆಲ್ಪ್ ಮಾಡುತ್ತೆ. ಮತ್ತೆ ಫ್ಲೆಕ್ಸಿಬಲ್, ನಾವು ಒಂದು ಕಡೆ ಹೋಗಿ ಅವ್ರ ಹತ್ರ ಫೇಸ್ ಟು ಫೇಸ್ ಕಾನ್ವರ್ಸೇಷನ್ ಕೂತಾಗ ಅವರ ರಿಪ್ಲೈ ಹೆಂಗಿರುತ್ತೆ ಹಾಗೆ ನಮ್ಮ ಕ್ವಶನ್ಸ್ ಅನ್ನ ಚೇಂಜ್ ಮಾಡ್ಕೊಂಡು ನಾವು ಫ್ಲೆಕ್ಸಿಬಲ್ ಆಗಿ ನಮ್ಗೆ ಬೇಕಾದಂತ ಡೇಟಾನ ಕಲೆಕ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಇಷ್ಟು ಬೆನಿಫಿಟ್ಸ್ ಆಫ್ ಇಂಟರ್ವ್ಯೂ ಮೆಥಡ್ ಆಫ್ ಡೇಟಾ ಕಲೆಕ್ಷನ್ ಆಯ್ತು. ಸೊ ಈ ಇಂಟರ್ವ್ಯೂ ಮೆಥಡ್ ಒಂದಷ್ಟು ಡಿಮೆರಿಟ್ಸ್ ಅನ್ನು ಕೂಡ ಇದೆ, ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ಇದರಲ್ಲಿ. ಏನು ಅಂತ ಹೇಳಿದ್ರೆ ಫಸ್ಟ್ ಒನ್ ಇಸ್ ಕಾಸ್ಟ್ಲಿ. ಇವಾಗ ಯಾರೋ 4 ಜನದ ಹತ್ರ ಡೇಟಾ ಕಲೆಕ್ಟ್ ಮಾಡಬೇಕು ಅಂದ್ರೆ ನಾವು ಇಂಟರ್ವ್ಯೂ ಮಾಡಿ ಫೇಸ್ ಟು ಫೇಸ್ ಕಾನ್ವರ್ಸೇಷನ್ ಮಾಡಿ ಕಲೆಕ್ಟ್ ಮಾಡ್ಬಿಡ್ಬೋದು. 4,000 ಜನದ ಹತ್ರ ಡೇಟಾ ಕಲೆಕ್ಟ್ ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ಬರ ಹತ್ರನು ಹೋಗಿ ಕುತ್ಕೊಂಡು ಇಂಟರ್ವ್ಯೂ ಮಾಡಿ ಡೇಟಾನ ಅವ್ರ ಹತ್ರ ಕ್ವಶನ್ಸ್ ಕೇಳಿ ಕೊಟ್ಟಿದ್ದ ಡೇಟಾನ ರೆಕಾರ್ಡ್ ಮಾಡ್ಕೊಂಡು ಬರೋದಿದೆಯಲ್ಲ, ಇಟ್ಸ್ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್. ಅಟ್ ದ ಸೇಮ್ ಟೈಮ್ ಇಟ್ಸ್ ಕಾಸ್ಟ್ಲಿ ಪ್ರೋಸೆಸ್. ನಮ್ಗೆ ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಇಷ್ಟು ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಇಷ್ಟು ಇಂಟರ್ವ್ಯೂ ಮೆಥಡ್ದು ಡಿಸ್ಅಡ್ವಾಂಟೇಜಸ್ ಆಗುತ್ತೆ. ಈ ಒಂದು ಟೂಲ್ಸ್ ಆಫ್ ಡೇಟಾ ಕಲೆಕ್ಷನ್ ಏನಿದೆ ಇದರಲ್ಲಿ ನಾನು ಆ ಪರ್ಟಿಕ್ಯುಲರ್ ಟೂಲ್ ಅಂದ್ರೆ ಏನು, ಅದರಲ್ಲಿ ಟೈಪ್ಸ್ ಏನಾದ್ರು ಬರುತ್ತಾ, ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಈ ಬಗ್ಗೆ ಡೀಟೇಲ್ ಡಿಸ್ಕಷನ್ ಅನ್ನ ಮಾಡ್ತೇನೆ.
ಇದು ಇಂಟರ್ವ್ಯೂ ಮೆಥಡ್ ಆಫ್ ಡೇಟಾ ಕಲೆಕ್ಷನ್ ಆಯಿತು. ನೆಕ್ಸ್ಟ್ ಮೆಥಡ್ ಬರುತ್ತೆ ನಮಗೆ ಕ್ವಶನೇರ್ಸ್ ಅಂತ ಹೇಳಿ. ಸೊ ವೆರಿ ಫೇಮಸ್ ಅಂಡ್ ಫೆಮಿಲಿಯರ್ ಮೆಥಡ್ ಆಫ್ ಡೇಟಾ ಕಲೆಕ್ಷನ್ ಯಾವುದು ಅಂದ್ರೆ ಕ್ವಶನೇರ್. ಕ್ವಶನೇರ್ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ದಟ್ ಕನ್ಸಿಸ್ಟ್ ಆಫ್ ಸೀರೀಸ್ ಆಫ್ ಕ್ವಶನ್ಸ್. ಒಂದಷ್ಟು ಸೀರೀಸ್ ಆಫ್ ಕ್ವಶನ್ಸ್ ಅನ್ನ ಒಳಗೊಂಡಿರ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಏನಿರುತ್ತೆ ಅದನ್ನ ನಾವು ಕ್ವಶನೇರ್ ಅಂತ ಹೇಳಿ ಕರಿತೀವಿ. ಕ್ವಶನೇರ್ ಅಂದ್ರೆ ಒಂದಷ್ಟು ಕ್ವಶನ್ಸ್ ಅನ್ನ ಒಳಗೊಂಡಂತ ಒಂದು ಡಾಕ್ಯುಮೆಂಟ್ ಅನ್ನ ನಾವು ಕ್ವಶನೇರ್ ಅಂತ ಹೇಳಿ ಕರಿತೀವಿ. ಈ ಕ್ವಶನೇರ್ ಅಂತಕ್ಕಂಥದ್ದು ತುಂಬಾ ಮ್ಯಾಕ್ಸಿಮಮ್ ಯೂಸ್ ಆಗ್ತಾ ಇರ್ತಕ್ಕಂಥ ಡೇಟಾ ಕಲೆಕ್ಷನ್ ಟೂಲ್. ನೀವು ಯಾವುದೇ ರಿಸರ್ಚ್ ನೋಡಿದ್ರೆ ಮ್ಯಾಕ್ಸಿಮಮ್ ರಿಸರ್ಚರ್ಸ್ ಡೇಟಾ ಕಲೆಕ್ಷನ್ಗೆ ಯೂಸ್ ಮಾಡ್ತಾ ಇರ್ತಕ್ಕಂಥ ಪಾಪ್ಯುಲರ್ ಟೂಲ್ ಯಾವುದು ಅಂತ ಹೇಳಿದ್ರೆ ಕ್ವಶನೇರ್ಸ್. ಈ ಕ್ವಶನೇರ್ ಅಂದ್ರೆ ಏನು ಅಂತ ಹೇಳಿದ್ರೆ ಒಂದಷ್ಟು ಸೀರೀಸ್ ಆಫ್ ಕ್ವಶನ್ಸ್ ಅನ್ನ ಒಳಗೊಂಡಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಅಥವಾ ಇನ್ಸ್ಟ್ರೂಮೆಂಟ್ ಅನ್ನ ಕ್ವಶನೇರ್ ಅಂತ ಹೇಳಿ ಕರಿತೀವಿ. ಈ ಕ್ವಶನೇರ್ ಅನ್ನ ಯೂಸ್ ಮಾಡಿ ಡೇಟಾ ಕಲೆಕ್ಟ್ ಮಾಡೋದ್ರಿಂದ ನಮ್ಗೆ ತುಂಬಾ ಅಡ್ವಾಂಟೇಜಸ್ ಇದೆ. ಅದರಲ್ಲಿ ಕೆಲವು ಯಾವ್ದು ಅಂತ ಹೇಳಿದ್ರೆ ಇಟ್ಸ್ ವೆರಿ ಕಾಸ್ಟ್ ಎಫೆಕ್ಟಿವ್. ಇಂಟರ್ವ್ಯೂ ಮೆಥಡ್ ನಾನು ಆಲ್ರೆಡಿ ಹೇಳಿದಾಗ ಅದು ತುಂಬಾ ಕಾಸ್ಟ್ಲಿ ಆಗುತ್ತೆ. ನಮ್ಗೆ ಒಬ್ಬೊಬ್ಬರನ್ನು ಫೇಸ್ ಟು ಫೇಸ್ ಮೀಟ್ ಮಾಡಿ ಡೇಟಾ ಕಲೆಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಅದೇ ನಮಗೆ ಕ್ವಶನೇರ್ ಅಂತ ಹೇಳಿದ್ರೆ ನಾವು ಒಂದಷ್ಟು ಕ್ವಶನ್ಸ್ ಅನ್ನ ಲಿಸ್ಟ್ ಮಾಡಿಬಿಟ್ಟು ಅದರ ಪ್ರಿಂಟ್ ಕೊಟ್ಬಿಟ್ಟು ನಮ್ಗೆ ಯಾರೆಲ್ಲ ರೆಸ್ಪಾಂಡೆಂಟ್ ಇರ್ತಾರೆ ಅವ್ರಿಗೆ ಕೊಟ್ಬಿಟ್ಟು ಅದಕ್ಕೆ ಆನ್ಸರ್ ಮಾಡಿ ಅಂತ ಹೇಳ್ತೀವಿ. ಅವ್ರು ಆನ್ಸರ್ ಮಾಡ್ತಾ ಹೋಗ್ತಾರೆ. ಅದ್ರ ಬೇಸ್ ಮೇಲೆ ನಾವು ಡೇಟಾ ಕಲೆಕ್ಟ್ ಮಾಡ್ತೀವಿ. ಹಾಗಾಗಿ ಡೇಟಾ ಕಲೆಕ್ಷನ್ ನಮಗೆ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ. ಅದಾದ್ಮೇಲೆ ಲಾರ್ಜ್ ಡೇಟಾ ಕಲೆಕ್ಷನ್, ಈ ಕ್ವಶನೇರ್ಸ್ ಅನ್ನ ಬಳಸ್ಕೊಂಡು ನಾವು ಅಟ್ ಅ ಟೈಮ್ ಥೌಸಂಡ್ಸ್ ಆಫ್ ರೆಸ್ಪಾಂಡೆಂಟ್ಸ್ ಇಂದ ಡೇಟಾ ಕಲೆಕ್ಟ್ ಮಾಡಬಹುದಾಗುತ್ತೆ. ಇವತ್ತಿಗೆ ಆನ್ಲೈನ್ ಅಲ್ಲಿ ಕ್ವಶನೇರ್ಸ್ ಅನ್ನ ಕಳಿಸಿ, ಮೇಲ್ ಅಲ್ಲಿ ಕಳಿಸಿ ಅಥವಾ ಯಾವುದೋ ವೆಬ್ಸೈಟ್ ಲಿಂಕ್ ಅನ್ನ ಕಳಿಸಿ ಗೂಗಲ್ ಫಾರ್ಮ್ಸ್ ಅನ್ನ ಬಳಸ್ಕೊಂಡು ಡೇಟಾ ಕಲೆಕ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಕ್ವಶನೇರ್ಸ್ ಅನ್ನ ಪ್ರಿಪೇರ್ ಮಾಡಿ. ಸೊ ಈ ಒಂದು ಟೆಕ್ನಾಲಜಿಯನ್ನ ಬಳಸ್ಕೊಂಡ್ರೆ ಅಟ್ ಅ ಸೇಮ್ ಟೈಮ್ ನಾವು ಲ್ಯಾಕ್ಸ್ ಟುಗೆದರ್ ಪೀಪಲ್ ಇಂದ ಡೇಟಾ ಕಲೆಕ್ಟ್ ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ. ಸೊ ಹಾಗಾಗಿ ಲಾರ್ಜ್ ನಂಬರ್ ಆಫ್ ರೆಸ್ಪಾಂಡೆಂಟ್ಸ್ ಇಂದ ಡೇಟಾ ಕಲೆಕ್ಟ್ ಮಾಡ್ಲಿಕ್ಕೆ ಕ್ವಶನೇರ್ಸ್ ಹೆಲ್ಪ್ ಮಾಡುತ್ತೆ. ಸೊ ಇದಾದ್ಮೇಲೆ ಈಸಿ ಟು ಅನಲೈಸ್. ಈ ಕ್ವಶನೇರ್ಸ್ ಇಂದ ಕಲೆಕ್ಟ್ ಮಾಡ್ಕೊಂಡಂತ ಡೇಟಾ ಏನಿರುತ್ತೆ ಅದು ಒಂದು ಸಿಸ್ಟಮ್ಯಾಟಿಕ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಆ ಡೇಟಾನ ಅನಲೈಸ್ ಮಾಡೋದು ನಮಗೆ ತುಂಬಾ ಈಸಿ ಆಗುತ್ತೆ. ತುಂಬಾ ಈಸಿಯಾಗಿ ನಾವು ಡೇಟಾನ ಅನಲೈಸ್ ಮಾಡಬಹುದಾಗುತ್ತೆ. ಅದಾದ್ಮೇಲೆ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದ್ರೂ ಕೂಡ ನಮ್ಮ ಈ ಕ್ವಶನೇರ್ಸ್ ಅಲ್ಲಿ ಒಂದಷ್ಟು ಡಿಸ್ಅಡ್ವಾಂಟೇಜಸ್ ಇದೆ. ಅದರಲ್ಲಿ ಫಸ್ಟ್ ಒನ್ ಏನಂತ ಹೇಳಿದ್ರೆ ಫಾಲ್ಸ್ ಇನ್ಫಾರ್ಮೇಶನ್. ಫಾಲ್ಸ್ ಇನ್ಫಾರ್ಮೇಶನ್ ಅಂದ್ರೆ ನಾವು ರೆಸ್ಪಾಂಡೆಂಟ್ಸ್ ಏನ್ ಮಾಡ್ತೀವಿ, ಒಂದಷ್ಟು ಕ್ವಶನ್ಸ್ ಇರುವಂತ ಲಿಸ್ಟ್ ಅನ್ನ ತಗೊಂಡೋಗಿ ಕೊಡ್ತೀವಿ. ಸೊ ಆ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗೆ ರೆಸ್ಪಾಂಡೆಂಟ್ಸ್ ಪ್ರಾಂಪ್ಟ್ ಆಗಿ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ ಅಂತ ಯಾವುದೇ ನಂಬಿಕೆ ಇಲ್ಲ, ನಮಗೆ ಯಾವುದೇ ಕನ್ಫರ್ಮೇಶನ್ ಇಲ್ಲ. ಅವರು ತಪ್ಪು ಮಾಹಿತಿ ಕೊಟ್ರೆ ಫಾಲ್ಸ್ ಇನ್ಫಾರ್ಮೇಶನ್ ಕಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಈ ಕ್ವಶನೇರ್ಸ್ ಅಲ್ಲಿ. ಅದಾದ್ಮೇಲೆ ಪ್ರಿಜುಡೈಸ್ಡ್, ಪೂರ್ವಾಗ್ರಹ ಪೀಡಿತ ಅಂತ ಹೇಳಿ ಕರಿತೀವಿ. ಅಂದ್ರೆ ಈಗ ನಾವು ಯಾವುದೋ ಒಂದು ಟಾಪಿಕ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಅವ್ರಿಗೆ ಕ್ವಶನೇರ್ ಕೊಟ್ರೆ ಆ ಟಾಪಿಕ್ ಬಗ್ಗೆ ಆ ವ್ಯಕ್ತಿಗೆ ಹೇಗನ್ಸುತ್ತೆ ಹಾಗೆ ಅವನ ಪ್ರಿಜುಡೈಸ್ಡ್ ಆಗಿ ಡೇಟಾ ಕೊಟ್ಬಿಡ್ತಾನೆ. ಸೊ ಅದರಿಂದ ನಮ್ಮ ರಿಸರ್ಚ್ ರಿಸಲ್ಟ್ಸ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಅದು ಒಂದು ಡಿಸ್ಅಡ್ವಾಂಟೇಜ್ ಕ್ವಶನೇರ್ಸ್ದು. ಮತ್ತೆ ಕ್ವಶನೇರ್ಸ್ ಅಲ್ಲಿ ನಾವು ಲಾರ್ಜ್ ಡೇಟಾನ ಅಥವಾ ಜಾಸ್ತಿ ಡೇಟಾನ ಕಲೆಕ್ಟ್ ಮಾಡೋಕೆ ಅಂತ ಕೊಟ್ಟಾಗ ತುಂಬಾ ಜನ ರೆಸ್ಪಾಂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ ಕ್ವಶನೇರ್ ಅನ್ನ ಫಿಲ್ ಮಾಡಲ್ಲ. ಅರ್ಧಂಬರ್ಧ ಫಿಲ್ ಮಾಡ್ಬಿಟ್ಟು 10 ಕ್ವಶನ್ಸ್ ಇದ್ರೆ ಒಂದು 6 ಕ್ವಶನ್ಸ್ ಫಿಲ್ ಮಾಡ್ಬಿಟ್ಟು ವಾಪಸ್ ಕೊಟ್ಬಿಡ್ತಾರೆ. ಈ ರೀತಿ ಇನ್ಕಂಪ್ಲೀಟ್ ಡೇಟಾ ಕಲೆಕ್ಟ್ ಆಗುವಂತ ಒಂದು ಸಿಚುಯೇಷನ್ ಇರುತ್ತೆ ಕ್ವಶನೇರ್ಸ್ ಅನ್ನ ನಾವು ಬಳಸ್ಕೊಳ್ಳೋದ್ರಿಂದ. ಸೊ ಇದು ಕ್ವಶನೇರ್ಸ್ ಗೆ ಸಂಬಂಧಪಟ್ಟಂತ ಮಾಹಿತಿ ಆಯ್ತು. ಕ್ವಶನೇರ್ಸ್ ಅಲ್ಲೂ ಕೂಡ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಎರಡೂ ಇರುತ್ತೆ. ನಾವು ಅದನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಮೆಥಡ್ ಆಫ್ ಡೇಟಾ ಕಲೆಕ್ಷನ್ಗೆ ಹೋಗ್ತೀನಿ. ನೆಕ್ಸ್ಟ್ ಟೂಲ್ ಸರ್ವೆ ಮೆಥಡ್ ಅಂತ ಹೇಳಿ ಕರಿತೀವಿ. ಈ ಸರ್ವೆ ಮೆಥಡ್ ಅಂತ ಹೇಳಿದ್ರೆ ಇಟ್ಸ್ ಕಲೆಕ್ಷನ್ ಆಫ್ ಡೇಟಾ ಫ್ರಮ್ ದಿ ಎಂಟೈರ್ ಪಾಪ್ಯುಲೇಷನ್. ಸೊ ನಮಗೆ ನಮ್ಮ ಒಂದು ರಿಸರ್ಚ್ಗೆ ಸಂಬಂಧಪಟ್ಟಂತ ಪಾಪ್ಯುಲೇಷನ್ ಏನಿದೆ ಆ ಎಂಟೈರ್ ಪಾಪ್ಯುಲೇಷನ್ ಇಂದ ಡೇಟಾ ಕಲೆಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ಸರ್ವೆ ಮೆಥಡ್ ಅಂತ ಹೇಳಿ ಕರಿತೀವಿ. ನಮ್ಮ ಭಾರತದಲ್ಲಿ ಪ್ರತಿ 10 ವರ್ಷಕ್ಕೊಂದ್ಸರ್ತಿ ಸರ್ವೆ ನಡೆಯುತ್ತೆ, ಪಾಪ್ಯುಲೇಷನ್ ಸರ್ವೆ. ಆ ರೀತಿಯಾದಂಥದ್ದು ಅದಕ್ಕೆ ಸಂಬಂಧಪಟ್ಟ ರಿಸರ್ಚ್ಗೆ ಸಂಬಂಧಪಟ್ಟಂತ ಎಲ್ಲಾ ವ್ಯಕ್ತಿಯಿಂದ ಡೇಟಾನ ಕಲೆಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ಸರ್ವೆ ಮೆಥಡ್ ಅಂತ ಹೇಳಿ ಕರಿತೀವಿ. ಸೂಟಬಲ್ ಫಾರ್ ದಿ ರಿಸರ್ಚ್ ವಿತ್ ಪಬ್ಲಿಕ್ ಇಂಟ್ರೆಸ್ಟ್. ಯಾವ್ದಾದ್ರೂ ರಿಸರ್ಚ್ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಇರುತ್ತಲ್ಲ ಆ ತರದ ಒಂದು ರಿಸರ್ಚ್ಗೆ ಈ ಸರ್ವೆ ಮೆಥಡ್ ತುಂಬಾನೇ ಸೂಟಬಲ್ ಆಗುತ್ತೆ. ಇದರ ಒಂದು ಡಿಸ್ಅಡ್ವಾಂಟೇಜಸ್ ಏನು ಈ ಸರ್ವೆ ಮೆಥಡ್ ಅಂತ ಹೇಳಿದ್ರೆ ಟೈಮ್ ಕನ್ಸ್ಯೂಮಿಂಗ್. ಅಂದ್ರೆ ನಾವು ಸ್ಯಾಂಪಲ್ಸ್ ಅನ್ನೇ ಸೆಲೆಕ್ಟ್ ಮಾಡೋದಿಲ್ಲ, ಇರ್ತಕ್ಕಂಥ ಎಲ್ಲಾ ಪಾಪ್ಯುಲೇಷನ್ ಇಂದನೂ ಡೇಟಾನ ಕಲೆಕ್ಟ್ ಮಾಡಕ್ ಹೋಗ್ತೀವಿ. ಸೊ ಹಾಗಾಗಿ ಲಾರ್ಜ್ ಡೇಟಾನ ಕಲೆಕ್ಟ್ ಮಾಡಬೇಕಾಗತ್ತೆ, ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ, ಜೊತೆಗೆ ಕಾಸ್ಟ್ಲಿ ಕೂಡ. ಎಲ್ಲರಿಂದನೂ ಕಲೆಕ್ಟ್ ಮಾಡಬೇಕು ಅಂದ್ರೆ ಕಾಸ್ಟ್ಲಿ ಆಗುತ್ತೆ. ಮತ್ತೆ ಈ ಸರ್ವೆ ಮೆಥಡ್ ಸ್ಮಾಲ್ ರಿಸರ್ಚ್ಗೆ ಸೂಟ್ ಆಗೋದಿಲ್ಲ. ಪಬ್ಲಿಕ್ ಇಂಟ್ರೆಸ್ಟ್ ಇಂದ ತುಂಬಾ ದೊಡ್ಡ ಯಾವುದೋ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಮಾಡ್ತಕ್ಕಂಥ ರಿಸರ್ಚ್ಗಳಿಗೆ ಇದು ಸೂಟ್ ಆಗುತ್ತೆ ವಿನಃ ಸ್ಮಾಲ್ ರಿಸರ್ಚರ್ಸ್ಗೆ ಈ ಸರ್ವೆ ಮೆಥಡ್ ಹೆಲ್ಪ್ ಆಗೋದಿಲ್ಲ. ಇದು ಸರ್ವೆ ಮೆಥಡ್ಗೆ ಸಂಬಂಧಪಟ್ಟಂತ ಮಾಹಿತಿ ಆಯಿತು. ಇದು ನಿಮ್ಗೆ ಕ್ಲಿಯರ್ ಇದೆ ಅಂದ್ರೆ ನೆಕ್ಸ್ಟ್ ಟೂಲ್ ಆಫ್ ಡೇಟಾ ಕಲೆಕ್ಷನ್ಗೆ ಮೂವ್ ಆನ್ ಆಗ್ತೀನಿ ನಾನು.
ಅಬ್ಸರ್ವೇಷನ್ ಅಂತ ಹೇಳಿ ಕರಿತೀವಿ. ಅಬ್ಸರ್ವೇಷನ್ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಅಬ್ಸರ್ವೇಷನಲ್ ರಿಸರ್ಚ್ ಅನ್ನೋದ್ರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಬ್ಸರ್ವೇಷನಲ್ ರಿಸರ್ಚ್ ಅಥವಾ ಅಬ್ಸರ್ವೇಷನ್ ಮೆಥಡ್ ಆಫ್ ಡೇಟಾ ಕಲೆಕ್ಷನ್ ಅಂತ ಹೇಳಿದ್ರೆ ಕಲೆಕ್ಟಿಂಗ್ ದಿ ಡೇಟಾ ಥ್ರೂ ಅಬ್ಸರ್ವೇಷನ್. ಯಾವುದೋ ಒಂದು ಫೆನಾಮಿನಾನ ಅದರ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಅಲ್ಲಿ ಅದ್ರ ಪಾಡಿಗೆ ಅದ್ ಬಿಟ್ಟು ಅದು ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ಅದನ್ನ ಅಬ್ಸರ್ವ್ ಮಾಡ್ತಾ ಡೇಟಾ ಕಲೆಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ಅಬ್ಸರ್ವೇಷನಲ್ ಮೆಥಡ್ ಆಫ್ ಡೇಟಾ ಕಲೆಕ್ಷನ್ ಅಂತ ಹೇಳಿ ಕರಿತೀವಿ. ಈ ಅಬ್ಸರ್ವೇಷನ್ ಮೆಥಡ್ ಏನಿದೆ ಇದು ಸೈಂಟಿಫಿಕ್ ರಿಸರ್ಚ್ ಅಲ್ಲಿ ಡೇಟಾ ಕಲೆಕ್ಷನ್ಗೆ ಮೇಜರ್ ಆಗಿ ಹೆಲ್ಪ್ ಮಾಡುತ್ತೆ. ಸೊ ಇದು ಮೇಜರ್ ಆಗಿ ನಮಗೆ ಟೂಲ್ಸ್ ಆಫ್ ಡೇಟಾ ಕಲೆಕ್ಷನ್: ಇಂಟರ್ವ್ಯೂ ಮೆಥಡ್, ಕ್ವಶನೇರ್ಸ್, ಸರ್ವೆ ಅಂಡ್ ಅಬ್ಸರ್ವೇಷನ್ ಮೆಥಡ್ ಆಫ್ ಡೇಟಾ ಕಲೆಕ್ಷನ್. ಡೇಟಾ ಕಲೆಕ್ಷನ್ ಅಂದ್ರೆ ಏನು, ಡೇಟಾ ಕಲೆಕ್ಷನ್ ಟೂಲ್ಸ್ ಯಾವ್ದಾವ್ದು ಮೇಜರ್ ಆಗಿ, ಅದರೊಳಗಡೆ ಬರ್ತಕ್ಕಂತಹ ಟೂಲ್ಸ್ ಅನ್ನು ನಾವು ಯಾವಾಗ ಬಳಸ್ಕೊಳ್ಬಹುದು, ಮತ್ತೆ ಅದರ ಅಡ್ವಾಂಟೇಜಸ್ ಏನು ಮತ್ತೆ ಡಿಸ್ಅಡ್ವಾಂಟೇಜಸ್ ಏನು ಅನ್ನೋದನ್ನು ನಿಮ್ಗೆ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಇದು ನಿಮ್ಗೆ ಕ್ಲಿಯರ್ ಇದೆ ಅಂದ್ರೆ ನಾನು ನೆಕ್ಸ್ಟ್ ಟಾಪಿಕ್ ಗೆ ಮೂವ್ ಆನ್ ಆಗ್ತೀನಿ. ಈ ಒಂದು ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅದು ಸ್ಯಾಂಪ್ಲಿಂಗ್ ಅಂಡ್ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್. ಸೊ ಸ್ಯಾಂಪ್ಲಿಂಗ್ ಅಂದ್ರೆ ಏನು, ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಯಾವ್ದಾವ್ದೆಲ್ಲ ಇದೆ ಅನ್ನೋದನ್ನ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಈ ಒಂದು ಟಾಪಿಕ್ ಡಿಸ್ಕಷನ್ ಹೋಗೋದಕ್ಕಿಂತ ಮುಂಚೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಈ ಸ್ಯಾಂಪ್ಲಿಂಗ್ ಅಂಡ್ ಇಟ್ಸ್ ಟೈಪ್ಸ್ ಏನಿದೆ ಇದ್ರ ಮೇಲೆ ಮಿನಿಮಮ್ 2 ಕ್ವಶನ್ಸ್ ಕೇಳ್ತಾರೆ. ತುಂಬಾ ವರ್ಷಗಳಲ್ಲಿ 1 or 2 ಕ್ವಶನ್ಸ್, 1 ಕ್ವಶನ್ ಅಂತೂ 100% ಇರುತ್ತೆ. ಬಟ್ ಈ ಸ್ಯಾಂಪ್ಲಿಂಗ್ ಮೇಲೆ ಮೋಸ್ಟ್ ಆಫ್ ದ ಕ್ವಶನ್ ಪೇಪರ್ಸ್ ಅಲ್ಲಿ 2 ಕ್ವಶನ್ಸ್ ಇದೆ. ಸೊ ಹಾಗಾಗಿ ಈ ಒಂದು ಏರಿಯಾನ ನೀವು 100% ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳಿ, ನಿಮ್ಗೆ 2 ಕ್ವಶನ್ಸ್ ಕಂಪಲ್ಸರಿ ಬಂದೇ ಬರುತ್ತೆ. ಸೊ ಹಾಗಾದ್ರೆ ಈಗ ಸ್ಯಾಂಪ್ಲಿಂಗ್ ಅಂದ್ರೆ ಏನು ಅಂತ ನೋಡೋಣ. ಸ್ಯಾಂಪ್ಲಿಂಗ್ is the part of population which is selected for the research. ಸ್ಯಾಂಪಲ್ ಅಥವಾ ಸ್ಯಾಂಪ್ಲಿಂಗ್ ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಅಂತ ಇರುತ್ತೆ ನಮ್ಮ ರಿಸರ್ಚ್ಗೆ. ಅಂದ್ರೆ ನಾನು ಇವಾಗ ಸ್ಟೂಡೆಂಟ್ ಬಗ್ಗೆ ರಿಸರ್ಚ್ ಅನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ಲಾ ಸ್ಟೂಡೆಂಟ್ಸ್ ನನ್ನ ರಿಸರ್ಚ್ಗೆ ಪಾಪ್ಯುಲೇಷನ್ ಆಗ್ತಾರೆ. ಬಟ್ ಎಲ್ಲಾ ಸ್ಟೂಡೆಂಟ್ ಹತ್ರನೂ ನಾನು ಡೇಟಾ ಕಲೆಕ್ಟ್ ಮಾಡ್ತೀನಾ ಅಂದ್ರೆ ಇಲ್ಲ. ಒಂದೊಂದು ಇನ್ಸ್ಟಿಟ್ಯೂಷನ್ ಇಂದ ಒಂದೊಂದು 10 ಮೆಂಬರ್ಸ್ ಅನ್ನ ಸೆಲೆಕ್ಟ್ ಮಾಡ್ತೀನಲ್ಲ, ಆ 10 ಮೆಂಬರ್ಸ್ ಸೆಲೆಕ್ಟ್ ಮಾಡ್ತೀನಲ್ಲ ಅವರನ್ನ ನಾವು ಸ್ಯಾಂಪಲ್ ಅಂತ ಹೇಳಿ ಕರಿತೀವಿ. ಆ 10 ಮೆಂಬರ್ಸ್ ಅನ್ನ ಸೆಲೆಕ್ಟ್ ಮಾಡ್ತಕ್ಕಂಥ ಪ್ರೋಸೆಸ್ ಅನ್ನ ನಾವು ಸ್ಯಾಂಪ್ಲಿಂಗ್ ಅಂತ ಹೇಳಿ ಕರಿತೀವಿ. ಸ್ಯಾಂಪ್ಲಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಪ್ರೋಸೆಸ್ ಆಫ್ ಸೆಲೆಕ್ಷನ್ ಆಫ್ ಸ್ಯಾಂಪಲ್. ಸ್ಯಾಂಪಲ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಪಾರ್ಟ್ ಆಫ್ ದಿ ಪಾಪ್ಯುಲೇಷನ್ ವಿಚ್ ಇಸ್ ಸೆಲೆಕ್ಟೆಡ್ ಫಾರ್ ದಿ ರಿಸರ್ಚ್. ನಮ್ಮ ರಿಸರ್ಚ್ ಪಾಪ್ಯುಲೇಷನ್ ಏನಿರುತ್ತೆ ಅದರಲ್ಲಿ ಒಂದು ಸರ್ಟನ್ ಪಾರ್ಟ್ ಅನ್ನ ನಮ್ಮ ರಿಸರ್ಚ್ಗೆ ಅಂತ ನಾವು ಚೂಸ್ ಮಾಡ್ಕೊಳ್ತೀವಿ ಡೇಟಾ ಕಲೆಕ್ಷನ್ಗೆ, ಅದನ್ನ ನಾವು ಸ್ಯಾಂಪಲ್ ಅಂತ ಹೇಳಿ ಕರ್ಕೊಳ್ತೀವಿ. ಸೊ ಈ ಸ್ಯಾಂಪಲ್, ಸ್ಯಾಂಪ್ಲಿಂಗ್ ಅಂಡ್ ಇಟ್ಸ್ ಟೈಪ್ಸ್, ಈ 3 ಏರಿಯಾಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದ್ರೆ ಈಗ ಈ ಸ್ಯಾಂಪ್ಲಿಂಗ್ ಟೈಪ್ಸ್ ಯಾವ್ದಾವ್ದಿದೆ ಅಂತ 1 by 1 ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಸೊ ಸ್ಯಾಂಪ್ಲಿಂಗ್ ಅಲ್ಲಿ ಮೇಜರ್ ಆಗಿ 2 ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಇದೆ. ಫಸ್ಟ್ ಒನ್ ಇಸ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್. ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಹೇಳಿದ್ರೆ ಎವ್ರಿ ಮೆಂಬರ್ ಆಫ್ ದಿ ಪಾಪ್ಯುಲೇಷನ್ ಹ್ಯಾಸ್ ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್. ಅಂದ್ರೆ ನಮ್ಮ ಪಾಪ್ಯುಲೇಷನ್ ಯಾರು ಇರ್ತಾರೆ ಅವ್ರೆಲ್ರಿಗೂ ಕೂಡ ಸೆಲೆಕ್ಟ್ ಆಗ್ತಕ್ಕಂಥ ಆಪರ್ಚುನಿಟಿ ಇರುತ್ತೆ, ಅವಕಾಶ ಇರುತ್ತೆ. ಈಗ ವಿತ್ ಅನ್ ಎಕ್ಸಾಂಪಲ್ ಹೇಳೋದಾದ್ರೆ ಆನ್ಲೈನ್ ಎಜುಕೇಶನ್ ಎಫೆಕ್ಟಿವ್ ಅನ್ನಿಸ್ತಾ ಇದೆಯಾ ನನ್ನ ಕಾಲೇಜಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಅಂತ ನಾನು ರಿಸರ್ಚ್ ಅನ್ನ ಮಾಡ್ತಾ ಇದ್ದೀನಿ. ಸೊ ನಾನು ಏನ್ ಮಾಡ್ತೀನಿ, ನನ್ನ ಕಾಲೇಜಲ್ಲಿ 1000 ಸ್ಟೂಡೆಂಟ್ಸ್ ಇದ್ದಾರೆ. ಈ ಟೋಟಲ್ 1000 ಸ್ಟೂಡೆಂಟ್ಸ್ ಏನಿದ್ದಾರೆ ಇವ್ರನ್ನ ನಾವು ರಿಸರ್ಚ್ ಪಾಪ್ಯುಲೇಷನ್ ಅಂತ ಹೇಳಿ ಕರ್ಕೊಳ್ತೀವಿ. ನಾನು 1000 ಜನ ಸ್ಟೂಡೆಂಟ್ಸ್ ಹತ್ರನೂ ಹೋಗಿ ನಿಮ್ಗೆ ಆನ್ಲೈನ್ ಎಜುಕೇಶನ್ ಎಫೆಕ್ಟಿವ್ ಅನ್ನಿಸ್ತಾ ಇದೆಯಾ ಇಲ್ವಾ ಅಂತ ಡೇಟಾ ಕಲೆಕ್ಟ್ ಮಾಡೋದಿಲ್ಲ. ನಾನೇನ್ ಮಾಡ್ತೀನಿ, ಈ 1000 ಅಲ್ಲಿ 100 ಮೆಂಬರ್ಸ್ ಅನ್ನ ಮಾತ್ರ ಚೂಸ್ ಮಾಡ್ತೀನಿ. ಈ 100 ಮೆಂಬರ್ಸ್ ಅನ್ನ ಚೂಸ್ ಮಾಡುವಾಗ ಎಲ್ಲಾ ಮೆಂಬರ್ ಅಂದ್ರೆ ಆಲ್ 1000 ಮೆಂಬರ್ಸ್ ಏನಿರ್ತಾರೆ ಎಲ್ರಿಗೂ ಕೂಡ ನಾನು ಅಪರ್ಚುನಿಟಿ ಕೊಟ್ರೆ ಅದು ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್. ಅಂದ್ರೆ ನಾನು ಚೂಸ್ ಮಾಡುವಾಗ ಈ 1000 ಅಲ್ಲಿ ಯಾರೋ 100 ಜನನ, ಎಲ್ಲರಲ್ಲೂ ಯಾರೋ 100 ಜನನ ಚೂಸ್ ಮಾಡಿದ್ರೆ ಅದನ್ನ ನಾವು ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಹೇಳಿ ಕರಿತೀವಿ. ಈ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಲ್ಲಿ ಆ ರಿಸರ್ಚ್ ಪಾಪ್ಯುಲೇಷನ್ ನ ಪ್ರತಿಯೊಬ್ಬ ಮೆಂಬರು ಕೂಡ ಸೆಲೆಕ್ಟ್ ಆಗುವಂತ ಅಪರ್ಚುನಿಟಿಯನ್ನ ಹೊಂದಿರ್ತಾರೆ. ಇದು ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್. ಇದಾದ್ಮೇಲೆ ನೆಕ್ಸ್ಟ್ ಮೇಜರ್ ಕೆಟಗರಿ ಬರುತ್ತೆ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್. ಈ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಹೇಳಿದ್ರೆ ಎವ್ರಿ ಮೆಂಬರ್ ಡಸ್ ನಾಟ್ ಹ್ಯಾವ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್. ಅಂದ್ರೆ 1000 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂದ್ರೆ ಎಲ್ರಿಗೂ ಸೆಲೆಕ್ಟ್ ಆಗೋ ಚಾನ್ಸಸ್ ಇರೋದಿಲ್ಲ. ಇದನ್ನ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಕೂಡ ಕರಿತೀವಿ. ಅಂದ್ರೆ ಈ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂದ್ರೆ ಏನಾಗುತ್ತೆ, 1000 ಸ್ಟೂಡೆಂಟ್ಸ್ ಇದ್ದಾರೆ, 1000 ಸ್ಟೂಡೆಂಟ್ಸ್ ಅಲ್ಲಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಎಲ್ಲ ಇದ್ದಾರೆ, ನಾನು ಎಲ್ಲಾ ಕೋರ್ಸ್ ಇಂದನೂ ಎಲ್ಲರಿಂದನೂ ಚೂಸ್ ಮಾಡ್ಕೊಳ್ತೀನಿ, ಅದು ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್. ನಾನ್ ಪ್ರಾಬಬಿಲಿಟಿ ಅಂದ್ರೆ ನಾನೇನ್ ಮಾಡ್ತೀನಿ, ಆರ್ಟ್ಸ್ ಸೈನ್ಸ್ ಬಿಟ್ಬಿಡ್ತೀನಿ, ಜಸ್ಟ್ ಕಾಮರ್ಸ್ ಸ್ಟ್ರೀಮ್ ಇಂದ ಮಾತ್ರ ಮೆಂಬರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡಿದಾಗ ಏನಾಗುತ್ತೆ, ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಮತ್ತೆ ಸೈನ್ಸ್ ಸ್ಟೂಡೆಂಟ್ಸ್ಗೆ ರಿಸರ್ಚ್ ಸ್ಯಾಂಪ್ಲಿಂಗ್ ಆಗಿ ಸೆಲೆಕ್ಟ್ ಆಗ್ತಕ್ಕಂಥ ಆಪರ್ಚುನಿಟಿ ಸಿಗೋದಿಲ್ಲ. ಯಾಕಂದ್ರೆ ನಾನು ಎಲ್ರೂ ಸೆಲೆಕ್ಟ್ ಮಾಡ್ಕೊಳ್ತಿಲ್ಲ, ಅದ್ರಲ್ಲಿ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಅನ್ನ ಮಾತ್ರ ಚೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡ್ತಕ್ಕಂಥದ್ದನ್ನ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಹೇಳಿ ಕರಿತೀವಿ.
ಈ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಲ್ಲಿ ಎಲ್ಲಾ ಮೆಂಬರಿಗೂ ಆಪರ್ಚುನಿಟಿ ಸಿಗೋದಿಲ್ಲ, ಕೆಲವರಿಗೆ ಮಾತ್ರ ಸಿಗುತ್ತೆ. ಇದು ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್. ಸೊ ಇದಾದ್ಮೇಲೆ ಪ್ರಾಬಬಿಲಿಟಿನಲ್ಲಿ ಅದರ್ ಟೈಪ್ಸ್ ಬರುತ್ತೆ. ಸೊ ಈ ಒಂದು ಏರಿಯಾದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ. ಅದರಲ್ಲಿ ಮೊದಲನೇ ಮೆಥಡ್ ಯಾವುದು ಅಂತ ಹೇಳಿದ್ರೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಸಿಂಪಲ್ ರ್ಯಾಂಡಮ್ ಅಂತ ಹೇಳಿದ್ರೆ ಸೆಲೆಕ್ಟೆಡ್ ವಿತೌಟ್ ಎನಿ ಪ್ರಿಜುಡೈಸ್, ಯಾವುದೇ ಪ್ರಿಜುಡೈಸ್ ಇಲ್ಲದೆ ಸೆಲೆಕ್ಟ್ ಮಾಡ್ತಕ್ಕಂಥದ್ದು. ಅಂದ್ರೆ ಈಚ್ ಎಲಿಮೆಂಟ್ ಹ್ಯಾಸ್ ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್. ಅಂದ್ರೆ ಈಗ 1000 ಮೆಂಬರ್ಸ್ ಇದಾರೆ ಅಂದ್ರೆ ಎಲ್ಲರೂ ನೇಮ್ನು ಬರ್ದ್ಬಿಟ್ಟು ನಾನು ಒಂದು ಚೀಟಿ ಬರ್ದ್ಬಿಟ್ಟು ಹಾಕ್ಬಿಡ್ತೀನಿ. ಯಾವುದೋ 100 ಚೀಟಿ ಎತ್ತುತ್ತೀನಿ, ಯಾರು ಚೀಟಿ ಸಿಗುತ್ತೋ ಅವ್ರನ್ನ ಜಸ್ಟ್ ಲಕ್ಕಿ ಡ್ರಾ. ಇದು ಎಲ್ಲಾ ನೇಮು ಇರುತ್ತೆ, ಅದ್ರೊಳಗಡೆ ನಾನು 100 ನೇಮ್ಸ್ ಅನ್ನ ಜಸ್ಟ್ ರ್ಯಾಂಡಮ್ ಆಗಿ ಎತ್ಕೊಳ್ತೀನಿ. ಈ ರೀತಿ ನಾವು ಚೂಸ್ ಮಾಡುವಾಗ ಏನಾಗುತ್ತೆ, 1000 ಮೆಂಬರ್ಸ್ ಅಲ್ಲಿ 1000 ಮೆಂಬರ್ಸ್ಗೂ ಕೂಡ ಈಕ್ವಲ್ ಚಾನ್ಸ್ ಇರುತ್ತೆ ಸೆಲೆಕ್ಟ್ ಆಗೋದು. ಯಾರೋ 100 ಮೆಂಬರ್ಸ್ ಸೆಲೆಕ್ಟ್ ಆಗ್ತಾರೆ. ಇದನ್ನ ನಾವು ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಲಕ್ಕಿ ಡ್ರಾ ತರ ಎಲ್ಲರೂ ನಮ್ಮ ನೇಮ್ ಅನ್ನ ಬರ್ದಾಕಿರ್ತೀವಿ, ನಾವು ಜಸ್ಟ್ ಎತ್ಕೊಳ್ತೀವಿ, ಯಾವ್ದೋ 100 ಮೆಂಬರ್ಸ್ ಸಿಗುತ್ತೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಅಂದ್ರೆ ಇಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಈಕ್ವಲ್ ಚಾನ್ಸ್ ಇರುತ್ತೆ. ಆ 100 ಏನಿರುತ್ತೆ, ಆ 100 ನಂಬರ್ ಒಳಗಡೆ ಬರ್ತಕ್ಕಂಥ ಚಾನ್ಸ್ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಇರುತ್ತೆ. ಇದನ್ನ ನಾವು ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಹೇಳಿ ಕರಿತೀವಿ. ಇಟ್ ಇನ್ಕ್ಲೂಡ್ಸ್ ಹೋಲ್ ಪಾಪ್ಯುಲೇಷನ್, ಎಂಟೈರ್ ಪಾಪ್ಯುಲೇಷನ್. ಅಂದ್ರೆ 1000 ಸ್ಟೂಡೆಂಟ್ಸ್ ಇದ್ದಾರೆ ಅಂದ್ರೆ 1000 ಸ್ಟೂಡೆಂಟ್ಸ್ ನೇಮ್ ಅನ್ನ ಬರಿತೀನಿ ಸಪರೇಟ್ ಆಗಿ ಒಂದೊಂದು ಚೀಟಿನಲ್ಲಿ. ಆ 1000 ಚೀಟಿಗಳನ್ನು ಕೂಡ ಒಂದು ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಯಾವುದೋ 100 ಚೀಟಿಯನ್ನ ಎತ್ಕೊಳ್ತೀನಿ. ಈ ರೀತಿ ಮಾಡ್ತಕ್ಕಂಥದ್ದನ್ನ ನಾವು ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಹೇಳಿ ಕರಿತೀವಿ. ಈ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥ ಚಾನ್ಸ್ ಪ್ರತಿಯೊಂದು ಎಲಿಮೆಂಟ್ಗೂ ಈಕ್ವಲ್ ಆಗಿ ಇರುತ್ತೆ. ಇದನ್ನ ನಾವು ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬರುತ್ತೆ ನಮಗೆ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್. ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂತ ಹೇಳಿದ್ರೆ ಸೆಲೆಕ್ಟೆಡ್ ವಿತೌಟ್ ಎನಿ ಪ್ರಿಜುಡೈಸ್. ನಮ್ಗೆ ಈ ಪ್ರಾಬಬಿಲಿಟಿ ಅಂದ್ರೇನೆ ಅಲ್ಲಿ ಪ್ರಿಜುಡೈಸೇಷನ್ ಇರೋದಿಲ್ಲ ನಮಗೆ. ಇಲ್ಲೇನಾಗ್ತೀವಿ ಅಂದ್ರೆ ಸೆಲೆಕ್ಟೆಡ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್, ಒಂದು ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ನಾವು ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ. ಅದನ್ನ ನಾವು ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂತ ಹೇಳಿ ಕರಿತೀವಿ. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಲ್ಲಿ ಏನಾಗುತ್ತೆ, ಜಸ್ಟ್ 1000 ಸ್ಟೂಡೆಂಟ್ಸ್ ಚೀಟಿನಲ್ಲಿ ನೇಮ್ ಅನ್ನ ಬರೆದ್ಬಿಟ್ಟು ಯಾವ್ದೋ 100 ಚೀಟಿಯನ್ನ ಎತ್ಕೊಂಡು 100 ಮೆಂಬರ್ಸ್ ಅನ್ನ ಚೂಸ್ ಮಾಡ್ತೀವಿ. ಸಿಸ್ಟಮ್ಯಾಟಿಕ್ ಅಲ್ಲಿ ನಾವು ಆತರ ಮಾಡೋದಿಲ್ಲ. ಏನ್ ಮಾಡ್ತೀವಿ ಅಂತ ಹೇಳಿದ್ರೆ 1000 ಸ್ಟೂಡೆಂಟ್ಸ್ ಏನಿರ್ತಾರೆ ಅವರ ನೇಮ್ಸ್ ಅನ್ನ ಆಲ್ಫಾಬೆಟಿಕಲಿ ಆರ್ಡರ್ ಅಲ್ಲಿ ಹಾಕ್ಬಿಡ್ತೀವಿ. 1000 ಜನ ಸ್ಟೂಡೆಂಟ್ಸ್ ನೇಮ್ ಅನ್ನು ಕೂಡ ಆಲ್ಫಾಬೆಟಿಕಲ್ ಆರ್ಡರ್ ನಲ್ಲಿ ಹಾಕ್ಬಿಟ್ಟು ನಾವು ಪಾಪ್ಯುಲೇಷನ್ ಅನ್ನ ಒಂದು ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಚೂಸ್ ಮಾಡ್ತೀವಿ. ಫಸ್ಟ್ ಮೆಂಬರ್ ಯಾರು ಇರ್ತಾನೆ ಅವನು, ನೆಕ್ಸ್ಟ್ 10th, 20th ಮೆಂಬರು, 30th ಮೆಂಬರು, ಈ ರೀತಿ ಒಂದು ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ನಾವು ಪಾಪ್ಯುಲೇಷನ್ ಅನ್ನ ಚೂಸ್ ಮಾಡ್ತಾ ಹೋಗ್ತೀವಿ. ಅದನ್ನ ನಾವು ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂತ ಹೇಳಿ ಕರಿತೀವಿ. ಸೊ ಈ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಸೆಲೆಕ್ಟ್ ಆಗ್ತಕ್ಕಂಥ ಆಪ್ಷನ್ ಇದ್ದೇ ಇರುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತ ಹೇಳಿ. ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತ ಹೇಳಿದ್ರೆ ಪಾಪ್ಯುಲೇಷನ್ ವಿಲ್ ಬಿ ಡಿವೈಡೆಡ್ ಇಂಟು ಸ್ಟ್ರಾಟಾ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ 1000 ಸ್ಟೂಡೆಂಟ್ಸ್ ಇದ್ದಾರೆ ಅಂದ್ರೆ ಅದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಗರ್ಲ್ಸ್ ಅಂತ ಒಂದು ಗ್ರೂಪ್, ಬಾಯ್ಸ್ ಅಂತ ಒಂದು ಗ್ರೂಪ್ ಮಾಡಿ ಗರ್ಲ್ಸ್ ಇಂದ ಒಂದು 50 ಮೆಂಬರ್ಸ್, ಬಾಯ್ಸ್ ಇಂದ ಒಂದು 50 ಮೆಂಬರ್ಸ್ ಅನ್ನ ತಗೊಳ್ತಕ್ಕಂಥದ್ದು. ಯಾಕಂದ್ರೆ ಸಿಂಪಲ್ ರ್ಯಾಂಡಮ್ ಅಲ್ಲಿ ಮತ್ತೆ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಲ್ಲಿ ನಾವು ಪಾಪ್ಯುಲೇಷನ್ ಅನ್ನ ಕಲೆಕ್ಟ್ ಮಾಡಕ್ ಹೋದಾಗ ಇಲ್ಲ ಜಾಸ್ತಿ ಜನ ಗರ್ಲ್ಸ್ ಬಂದ್ಬಿಡ್ಬೋದು ಅಥವಾ ಜಾಸ್ತಿ ಜನ ಬಾಯ್ಸ್ ಬಂದ್ಬಿಡ್ಬೋದು, ಈ ರೀತಿ ಚಾನ್ಸಸ್ ಇರುತ್ತೆ. ಇದನ್ನ ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿ ಪಾಪ್ಯುಲೇಷನ್ಸ್ ಅನ್ನ ನಾವು ಸ್ಟ್ರಾಟಾ ಆಗಿ ಡಿವೈಡ್ ಮಾಡ್ತೀವಿ. ಅಂದ್ರೆ ಗರ್ಲ್ಸ್ ಮತ್ತೆ ಬಾಯ್ಸ್ ಅಂತ ಡಿವೈಡ್ ಮಾಡಿ ಗರ್ಲ್ಸ್ ಇಂದ 50, ಬಾಯ್ಸ್ ಇಂದ 50 ತಗೊಳ್ತೀವಿ. ಈ ರೀತಿ ಬೇಸ್ಡ್ ಆನ್ ವೇರಿಯಸ್ ಜೆಂಡರ್, ಏಜ್ ಇರ್ಬೋದು, ಜಾಬ್ ರೋಲ್ ಇರ್ಬೋದು, ಎಕ್ಸೆಟ್ರಾ, ಇದ್ರ ಬೇಸ್ ಮೇಲೆ ನಾವು ಪಾಪ್ಯುಲೇಷನ್ಸ್ ಅನ್ನ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಆಗಿ ಡಿವೈಡ್ ಮಾಡಿ ಆ ಪ್ರತಿ ಸೆಗ್ಮೆಂಟ್ ಇಂದ ಒಂದಷ್ಟು ಪಾಪ್ಯುಲೇಷನ್ ಅನ್ನ ಅಥವಾ ಸ್ಯಾಂಪಲ್ ಅನ್ನ ಚೂಸ್ ಮಾಡೋದೇನಿರುತ್ತೆ ಅದನ್ನ ನಾವು ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತ ಹೇಳಿ ಕರಿತೀವಿ. ಸ್ಯಾಂಪಲ್ ವಿಲ್ ಬಿ ಸೆಲೆಕ್ಟೆಡ್ ಫ್ರಮ್ ದಿ ಈಚ್ ಸ್ಟ್ರಾಟಾ. ನಾನು ಆಲ್ರೆಡಿ ಹೇಳಿದಾಗೆ ಗರ್ಲ್ಸ್, ಬಾಯ್ಸ್ ಅಂತ ಮಾಡಿ ಗರ್ಲ್ಸ್ ಇಂದ ಒಂದು 50 ಜನ, ಬಾಯ್ಸ್ ಇಂದ ಒಂದು 50 ಜನ, ಅಥವಾ ನಾನು ಕೊಟ್ಟಿರ್ತಕ್ಕಂಥ ಸೇಮ್ ಎಕ್ಸಾಂಪಲ್ ಅಲ್ಲೇ ಬೇರೆ ರೀತಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಈಗ 1000 ಸ್ಟೂಡೆಂಟ್ಸ್ ಇದ್ದಾರೆ, ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಅಂತ 3 ಸ್ಟ್ರಾಟಾ ಆಗಿ ಡಿವೈಡ್ ಮಾಡಿ ಆರ್ಟ್ಸ್ ಇಂದ 30 ಮೆಂಬರ್ಸ್, ಕಾಮರ್ಸ್ ಇಂದ 30 ಮೆಂಬರ್ಸ್, ಸೈನ್ಸ್ ಇಂದ 30 ಮೆಂಬರ್ಸ್, ಈ ರೀತಿ ಬೇರೆ ಬೇರೆ ಕ್ರೈಟೀರಿಯಾ ಮೇಲೆ ನಮ್ಮ ಪಾಪ್ಯುಲೇಷನ್ ಅನ್ನ ಡಿಫ್ರೆಂಟ್ ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿ ಪ್ರತಿ ಗ್ರೂಪ್ ಇಂದ ನಾವು ಸ್ಯಾಂಪಲ್ ಅನ್ನ ಸೆಲೆಕ್ಟ್ ಮಾಡ್ತೀವಲ್ಲ ಅದನ್ನ ನಾವು ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತ ಹೇಳಿ ಕರಿತೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಮೆಥಡ್ ಬರುತ್ತೆ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಲ್ಲಿ, ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಂತ ಹೇಳಿ. ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಂತ ಹೇಳಿದ್ರೆ ಪಾಪ್ಯುಲೇಷನ್ ವಿಲ್ ಬಿ ಡಿವೈಡೆಡ್ ಇನ್ ಸಬ್ ಗ್ರೂಪ್, ಈಚ್ ಗ್ರೂಪ್ ಹ್ಯಾಸ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್, ರ್ಯಾಂಡಮ್ಲಿ ಎಂಟೈರ್ ಗ್ರೂಪ್ ವಿಲ್ ಬಿ ಸೆಲೆಕ್ಟೆಡ್. ಸ್ಟ್ರಾಟಿಫೈಡ್ ಮತ್ತೆ ಕ್ಲಸ್ಟರ್ ಈ ಎರಡಕ್ಕೂ ಡಿಫರೆನ್ಸ್ ನೋಡ್ಕೊಳ್ಬೇಕು. ನಾವೇನ್ ಮಾಡ್ತೀವಿ, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಲ್ಲಿ ಪಾಪ್ಯುಲೇಷನ್ ಅನ್ನ ಡಿಫರೆಂಟ್ ಗ್ರೂಪ್ ಆಗಿ ಡಿವೈಡ್ ಮಾಡ್ತೀವಿ, ಆ ಗ್ರೂಪ್ ಇಂದ ಒಂದಷ್ಟು ಮೆಂಬರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಆದ್ರೆ ಕ್ಲಸ್ಟರ್ಡ್ ಸ್ಯಾಂಪ್ಲಿಂಗ್ ಆ ರೀತಿ ಆಗೋದಿಲ್ಲ.
ನಮ್ಮ ಪಾಪ್ಯುಲೇಷನ್ ಅನ್ನ ಡಿಫ್ರೆಂಟ್ ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಗ್ರೂಪ್ಸ್ ಆಗಿ ಹೇಗ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾವಿವಾಗ ನಮ್ಮ ಒಂದು ಕಾಲೇಜಲ್ಲಿ 4 ಹೋಬಳಿಗಳಿಂದ ಸ್ಟೂಡೆಂಟ್ಸ್ ಬರ್ತಾರೆ. ನಾವೇನ್ ಮಾಡ್ತೀವಿ, 4 ಜನದ್ದು ಒಂದೊಂದು ಗ್ರೂಪ್ ಮಾಡ್ತೀವಿ. ಪ್ರತಿ ಗ್ರೂಪ್ ಅಲ್ಲಿ ಒಂದೊಂದು ಹೋಬಳಿಯಿಂದ ಒಬ್ಬೊಬ್ಬ ರೆಪ್ರೆಸೆಂಟೇಟಿವ್ ಇರ್ತಾನೆ ಸ್ಟೂಡೆಂಟ್. ಅಂದ್ರೆ ಒಂದು ಹೋಬಳಿಯಿಂದ ಒಬ್ಬ ಇದ್ರೆ ಇನ್ನೊಂದು ಹೋಬಳಿಯಿಂದ ಒಬ್ಬ, ಆ ರೀತಿ 4 ಹೋಬಳಿಗಳಿಂದ 4 ಜನ ಇರ್ತಾರೆ ಪ್ರತಿ ಗ್ರೂಪ್ ಅಲ್ಲಿ. ಹಾಗಾಗಿ ನಮ್ಮ ಹತ್ರ ಇರೋ 1000 ಪಾಪ್ಯುಲೇಷನ್ ಅನ್ನು 250 ಗ್ರೂಪ್ ಮಾಡಿ 4 ಜನ ಗ್ರೂಪ್ ಮಾಡ್ತೀವಿ. ಎಲ್ರಿಗೂ ಸೇಮ್ ಕ್ಯಾರೆಕ್ಟರಿಸ್ಟಿಕ್. ಪ್ರತಿ ಗ್ರೂಪ್ ಅಲ್ಲಿ ಹೆಂಗೆ ಅಂದ್ರೆ ಒಂದೊಂದು ಹೋಬಳಿಯಿಂದ ಒಬ್ಬೊಬ್ಬ ರೆಪ್ರೆಸೆಂಟೇಟಿವ್ ಇರ್ತಾರೆ. ನಾವು ಸೆಲೆಕ್ಟ್ ಮಾಡುವಾಗ ಏನ್ ಮಾಡ್ತೀವಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಕ್ಲಸ್ಟರ್ಡ್ ಸ್ಯಾಂಪ್ಲಿಂಗ್ ಅಲ್ಲಿ ಒಂದು ಗ್ರೂಪ್ ಇಂದ ಒಬ್ಬನ್ ಚೂಸ್ ಮಾಡಲ್ಲ. 4 ಜನ ಇರ್ತಾರೆ 4 ಹೋಬಳಿಯಿಂದ, ಒಬ್ಬನ ಚೂಸ್ ಮಾಡೋದಿಲ್ಲ, ಆ ಎಂಟೈರ್ ಗ್ರೂಪ್ ಅನ್ನ ಚೂಸ್ ಮಾಡ್ತೀವಿ. ಎಂಟೈರ್ ಗ್ರೂಪ್ ಅಂದ್ರೆ 4 ಹೋಬಳಿಗಳಿಂದ 4 ಜನ ನಮ್ಗೆ ಬರ್ತಾರೆ ಒಂದು ಗ್ರೂಪ್ ಅನ್ನ ಚೂಸ್ ಮಾಡಿದಾಗ. ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಲ್ಲಿ ಡಿಫ್ರೆಂಟ್ ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿ ಆ ಗ್ರೂಪ್ ಇಂದ ಒಂದಷ್ಟು ಜನನ ಚೂಸ್ ಮಾಡ್ತೀವಿ. ಅದೇ ಕ್ಲಸ್ಟರ್ಡ್ ಸ್ಯಾಂಪ್ಲಿಂಗ್ ಅಲ್ಲಿ ನಾವು ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ ಇರ್ತಕ್ಕಂಥ ಡಿಫ್ರೆಂಟ್ ಗ್ರೂಪ್ಸ್ ಅನ್ನ ಮಾಡಿ ಆ ಎಂಟೈರ್ ಗ್ರೂಪ್ ಅನ್ನ ನಾವು ಚೂಸ್ ಮಾಡ್ಕೊಳ್ತೀವಿ ಸ್ಯಾಂಪಲ್ ಆಗಿ. ಇದು ಕ್ಲಸ್ಟರ್ಡ್ ಅಂಡ್ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಆಗುತ್ತೆ. ಸೊ ಇದು ನಿಮ್ಗೆ ಕ್ಲಿಯರ್ ಇದೆ ಅಂತ ಹೇಳಿದ್ರೆ, ನೆಕ್ಸ್ಟ್ ನಮ್ಗೆ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಬರುತ್ತೆ. ಅದರಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ ಇದೆ. ಅದರಲ್ಲಿ ಫಸ್ಟ್ ಒನ್ ಬರುತ್ತೆ ಕನ್ವೀನಿಯಂಟ್ ಸ್ಯಾಂಪ್ಲಿಂಗ್. ಕನ್ವೀನಿಯಂಟ್ ಸ್ಯಾಂಪ್ಲಿಂಗ್ ಅಂತ ಹೇಳಿದ್ರೆ ಸೆಲೆಕ್ಟೆಡ್ ಅಕಾರ್ಡಿಂಗ್ ಟು ದಿ ಕನ್ವೀನಿಯನ್ಸ್ ಆಫ್ ರಿಸರ್ಚರ್. ಇಲ್ಲಿ ಯಾವುದೇ ಲಾಜಿಕ್ ಇಲ್ಲ, ಯಾವುದೇ ಮೆಥಡಾಲಜಿ ಇಲ್ಲ. ಈ ಕನ್ವೀನಿಯಂಟ್ ಸ್ಯಾಂಪ್ಲಿಂಗ್ ಅಂತ ಹೇಳಿದ್ರೆ ರಿಸರ್ಚರ್ಗೆ ಅವನಿಗೆ ಏನ್ ಕನ್ವೀನಿಯಂಟ್ ಅನ್ಸುತ್ತೆ ಆ ರೀತಿ ಪಾಪ್ಯುಲೇಷನ್ ಅನ್ನ ಚೂಸ್ ಮಾಡ್ಕೊಳ್ತಾನೆ. ಅಂದ್ರೆ ಈಗ 1000 ಸ್ಟೂಡೆಂಟ್ಸ್ ಇದ್ದಾರೆ, ನನಗೆ ಫಸ್ಟ್ ಇಯರ್ ಸಿ ಸೆಕ್ಷನ್ ನಲ್ಲಿ ನನಗೆ ಸ್ಟೂಡೆಂಟ್ಸ್ ಜಾಸ್ತಿ ಪರಿಚಯ ಇದ್ದಾರೆ ಅಥವಾ ಕನ್ವೀನಿಯಂಟ್ ಆಗಿದ್ದಾರೆ ಅಂದ್ರೆ ನಾನು ಆ ಎಂಟೈರ್ ಕ್ಲಾಸ್ ಅನ್ನ ಚೂಸ್ ಮಾಡ್ಕೊಂಡ್ಬಿಡೋದು. ಈ ರೀತಿ ರಿಸರ್ಚರ್ ಕನ್ವೀನಿಯನ್ಸ್ ಏನಿದೆ ಅಕಾರ್ಡಿಂಗ್ ಟು ದಟ್ ನಾವು ಸ್ಯಾಂಪಲ್ ಅನ್ನ ಚೂಸ್ ಮಾಡಿದ್ರೆ ಅದನ್ನ ನಾವು ಕನ್ವೀನಿಯಂಟ್ ಸ್ಯಾಂಪ್ಲಿಂಗ್ ಅಂತ ಹೇಳಿ ಕರಿತೀವಿ. ಇದು ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಆಗಿರೋದ್ರಿಂದ ನಾನು ಕನ್ವೀನಿಯಂಟ್ ಆಗಿ ಅಂದ್ರೆ ನನಗೆ ಹೇಗನ್ಸುತ್ತೆ ಹಾಗೆ ಚೂಸ್ ಮಾಡೋದ್ರಿಂದ ಎಲ್ರಿಗೂ ಅಪರ್ಚುನಿಟಿ ಇರೋದಿಲ್ಲ. ಈಗ ನಾನು ಯಾವುದೋ ಒಂದು ಕ್ಲಾಸ್ ಇಂದ ಮಾತ್ರ 100 ಮೆಂಬರ್ಸ್ ಅನ್ನ ಚೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಉಳಿದಿರೋ ಎಲ್ಲಾ ಕ್ಲಾಸ್ಗೆ ಅಪರ್ಚುನಿಟಿ ಸಿಗೋದಿಲ್ಲ. ಸೊ ಹಾಗಾಗಿ ಈಕ್ವಲ್ ಅಪರ್ಚುನಿಟಿ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಲ್ಲಿ ಇರೋದಿಲ್ಲ. ಸೊ ಇದಾದ್ಮೇಲೆ ನೆಕ್ಸ್ಟ್ ಮೆಥಡ್ ಬರುತ್ತೆ ಜಡ್ಜ್ಮೆಂಟಲ್ ಸ್ಯಾಂಪ್ಲಿಂಗ್. ಜಡ್ಜ್ಮೆಂಟಲ್ ಸ್ಯಾಂಪ್ಲಿಂಗ್ ಅಂತ ಹೇಳಿದ್ರೆ ಪರ್ಪಸಿವ್ ಸ್ಯಾಂಪ್ಲಿಂಗ್ ಅಂತ ಕೂಡ ಕರಿತೀವಿ ನಾವು ಇದನ್ನ. ಜಡ್ಜ್ಮೆಂಟಲ್ ಸ್ಯಾಂಪ್ಲಿಂಗ್ ಅಥವಾ ಪರ್ಪಸಿವ್ ಸ್ಯಾಂಪ್ಲಿಂಗ್ ಎರಡೂ ಕೂಡ ಸೇಮ್. ರಿಸರ್ಚರ್ ಜಡ್ಜಸ್ ಅಂಡ್ ಚೂಸಸ್ ದಿ ಸೂಟಬಲ್ ಸ್ಯಾಂಪಲ್ ಅಂತ ಹೇಳಿ. ಆ ಸ್ಯಾಂಪಲ್ ಏನಿದೆ ಅದನ್ನ ಅವನು ಒಂದು ಜಡ್ಜ್ ಮಾಡಿ ಪರ್ಪಸ್ಫುಲಿ ಆ ಒಂದು ಏರಿಯಾದಲ್ಲಿ ಚೂಸ್ ಮಾಡ್ಕೊಳ್ತಾನೆ. ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತೆ ಫೈನಲ್ ಇಯರ್ ಡಿಗ್ರಿ ಇದೆ. ಈಗ ನಾವು ಫಸ್ಟ್ ಇಯರ್ ಡಿಗ್ರಿಗೆ ಆನ್ಲೈನ್ ಕ್ಲಾಸೇ ಮಾಡಿಲ್ಲ. ಸೊ ಆನ್ಲೈನ್ ಕ್ಲಾಸೇ ಮಾಡಿಲ್ಲ ಅಂದ್ರೆ ಆನ್ಲೈನ್ ಎಜುಕೇಶನ್ ಎಫೆಕ್ಟಿವ್ ಅಂತ ನಾವು ಅವ್ರನ್ನ ಕೇಳೋ ಆಗಿಲ್ಲ. ಹಾಗಾಗಿ ಅದನ್ನ ಬಿಟ್ಬಿಡ್ತೀವಿ. ಉಳಿದಿರೋ ಯಾವುದೋ ಒಂದು ಕ್ಲಾಸ್ ಅನ್ನ ಮಾತ್ರ ಚೂಸ್ ಮಾಡ್ಕೊಳ್ತೀವಿ. ಈ ರೀತಿ ಪರ್ಪಸ್ಫುಲಿ ಇಂಟೆನ್ಷನ್ಲಿ ಇಟ್ಕೊಂಡು ಅವನಿಗೆ ಬೇಕಾದಂತ ಯಾವುದೋ ಒಂದು ಸೆಗ್ಮೆಂಟ್ ಇಂದ ಸ್ಯಾಂಪಲ್ ಅನ್ನ ಚೂಸ್ ಮಾಡ್ತಾನೆ. ಅದನ್ನ ನಾವು ಜಡ್ಜ್ಮೆಂಟಲ್ ಸ್ಯಾಂಪ್ಲಿಂಗ್ ಅಂತ ಹೇಳಿ ಕರಿತೀವಿ. ಇದಾದ್ಮೇಲೆ ನೆಕ್ಸ್ಟ್ ಮೆಥಡ್ ಬರುತ್ತೆ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂತ ಹೇಳಿ. ಸೊ ಈಗ ಈ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತಾ ಎಕ್ಸಾಂಪಲ್ ನೋಡೋದಾದ್ರೆ, ನಾನಿವಾಗ ಈಗ ಒಂದು ಫಿಸಿಕಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್ ಮೇಲೆ ರಿಸರ್ಚ್ ಮಾಡ್ತಾ ಇದ್ದೀನಿ. ನನಗೆ ಒಂದು 10 ಜನ ಮಾತ್ರ ಫಿಸಿಕಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್ ಪರಿಚಯ ಇದೆ. ಸೊ ಅವಾಗ ನಾನು ಏನ್ ಮಾಡ್ತೀನಿ, ಸ್ಯಾಂಪಲ್ ಸೆಲೆಕ್ಷನ್ಗೆ ನನಗೆ ಪರಿಚಯ ಇರೋ 10 ಜನಕ್ಕೆ ಹೇಳ್ತೀನಿ, ಫಿಸಿಕಲಿ ಚಾಲೆಂಜ್ಡ್ ಇರೋರು ನಿಮ್ಗೆ ಯಾರಾದ್ರೂ ಪರಿಚಯ ಇದ್ರೆ ಅವರನ್ನ ನನಗೆ ಪರಿಚಯ ಮಾಡಿಸ್ಕೊಡಿ ಅಂತ ಹೇಳಿ ಅವ್ರ ಕಡೆಯಿಂದ ನಾನು ಸ್ಯಾಂಪಲ್ ಅನ್ನ ಚೂಸ್ ಮಾಡ್ತೀನಿ. ಅಂದ್ರೆ ಎಂಟೈರ್ ಸ್ಯಾಂಪಲ್ ಅಥವಾ ಪಾಪ್ಯುಲೇಷನ್ ಏನಿದೆ ಅದು ಆಕ್ಸೆಸಬಲ್ ಇಲ್ಲ, ನನಗೆ ಪರಿಚಯ ಇಲ್ಲ, ನಾನು ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಅಥವಾ ಅವ್ರನ್ನ ಆಕ್ಸೆಸ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅಂತ ಕೇಸಸ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಗೆ ಯಾವ ಪಾಪ್ಯುಲೇಷನ್ ಅಥವಾ ಸ್ಯಾಂಪಲ್ ಪರಿಚಯ ಇದೆ ಅವರ ಮೂಲಕ ಅಥವಾ ಅವರ ರೆಕಮೆಂಡೇಶನ್ ಮೇರೆಗೆ ನಾವು ಚೂಸ್ ಮಾಡ್ಕೊಂಡ್ರೆ ಅದನ್ನ ನಾವು ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂತ ಹೇಳಿ ಕರ್ಕೊಳ್ತೀವಿ. ಇದು ನಿಮ್ಗೆ ಕ್ಲಿಯರ್ ಇದೆ ಅಂದ್ರೆ ನೆಕ್ಸ್ಟ್ ಟೈಪ್ ಆಫ್ ಸ್ಯಾಂಪ್ಲಿಂಗ್ ಗೆ ಮೂವ್ ಆನ್ ಆಗ್ತೀನಿ, ಕೋಟಾ ಸ್ಯಾಂಪ್ಲಿಂಗ್ ಅಂತ ಹೇಳಿ. ಕೋಟಾ ಸ್ಯಾಂಪ್ಲಿಂಗ್ ಅಂತ ಹೇಳಿದ್ರೆ ರಿಸರ್ಚರ್ ಸೆಲೆಕ್ಟ್ ದಿ ಸ್ಯಾಂಪಲ್ ಅಕಾರ್ಡಿಂಗ್ ಟು ದಿ ಸ್ಪೆಸಿಫಿಕ್ ಟ್ರಯಟ್ ಆರ್ ಕ್ವಾಲಿಟಿ. ಒಂದು ಸ್ಪೆಸಿಫಿಕ್ ಕ್ವಾಲಿಟಿ ಅಥವಾ ಟ್ರಯಟ್ ಇರ್ತಕ್ಕಂಥವ್ರನ್ನ ಚೂಸ್ ಮಾಡ್ತಕ್ಕಂಥದ್ದು. ಅಂದ್ರೆ ಈಗ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ 1000 ಸ್ಟೂಡೆಂಟ್ಸ್ ಬಗ್ಗೆ, ಆನ್ಲೈನ್ ಎಜುಕೇಶನ್ ಬಗ್ಗೆ ನಾನು ಅವ್ರ ಹತ್ರ ರಿಸರ್ಚ್ ಡೇಟಾನ ಕಲೆಕ್ಟ್ ಮಾಡಬೇಕು. ಅವಾಗ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಯಾರಿಗೆ ಇಂಗ್ಲಿಷ್ ಬರುತ್ತೆ ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ತೀನಿ, ಅವ್ರಿಗೆ ಮಾತ್ರ ಕೋಟಾ ಕೊಡ್ತೀನಿ ನಾನು. ಅಂದ್ರೆ ಒಂದು ಪರ್ಟಿಕ್ಯುಲರ್ ಕ್ವಾಲಿಟಿ ಅಥವಾ ಟ್ರಯಟ್ ಇದ್ರೆ ಮಾತ್ರ ನಾವು ಸ್ಯಾಂಪಲ್ ಅನ್ನ ಚೂಸ್ ಮಾಡಿದ್ರೆ ಅದನ್ನ ನಾವು ಕೋಟಾ ಸ್ಯಾಂಪ್ಲಿಂಗ್ ಅಂತ ಹೇಳಿ ಕರಿತೀವಿ. ಸ್ಯಾಂಪಲ್ಸ್, ಸ್ಯಾಂಪ್ಲಿಂಗ್ ಅಂಡ್ ಸ್ಯಾಂಪ್ಲಿಂಗ್ ಟೈಪ್ಸ್ ಬಗ್ಗೆ ಮಾಹಿತಿ ಆಯ್ತು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಏರಿಯಾದಲ್ಲಿ ನಿಮಗೆ ಕಂಪಲ್ಸರಿ 2 ಕ್ವಶನ್ಸ್ ಇದ್ದೇ ಇರುತ್ತೆ, ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್, ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್. ನೀವು ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂಡರ್ ಅಲ್ಲಿ ಯಾವ್ದೆಲ್ಲ ಬರುತ್ತೆ ನೋಡ್ಕೊಳ್ಬೇಕಾಗುತ್ತೆ, ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂಡರ್ ಅಲ್ಲಿ ಯಾವ್ದೆಲ್ಲ ಟಾಪಿಕ್ಸ್ ಬರುತ್ತೆ ನೋಡ್ಕೊಳ್ಬೇಕಾಗುತ್ತೆ.
ನಿಮ್ಗೆ ಕ್ವಶನ್ಸ್ ಯಾವ ರೀತಿ ಕೇಳ್ಬೋದು ಅಂದ್ರೆ, ನಿಮ್ಗೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂದ್ರೆ ಏನು ಅಂತ ಡೈರೆಕ್ಟ್ ಆಗಾದ್ರೂ ಕ್ವಶನ್ಸ್ ಕೇಳ್ಬೋದು, ಅಥವಾ ಒಂದು ಪರ್ಟಿಕ್ಯುಲರ್ ಸಿಚುಯೇಷನ್ ಕೊಟ್ಟು ಈ ರೀತಿ ಸ್ಯಾಂಪಲ್ ಅನ್ನ ಚೂಸ್ ಮಾಡ್ಕೊಂಡಿದ್ದಾನೆ ರಿಸರ್ಚರ್, ಇದನ್ನ ನೀವು ಯಾವ ಟೈಪ್ ಆಫ್ ಸ್ಯಾಂಪ್ಲಿಂಗ್ ಅಂತ ಹೇಳಿ ಕರಿತೀರಾ ಅಂತ ಕೇಳ್ಬೋದಾಗತ್ತೆ. ಸೊ ಅಥವಾ ನಿಮ್ಗೆ ಸಿಚುಯೇಷನ್ ಕೊಟ್ಟು ಯಾವ ಸಿಚುಯೇಷನ್ ಅಲ್ಲಿ ಯಾವ ಟೈಪ್ ಆಫ್ ಸ್ಯಾಂಪ್ಲಿಂಗ್ ಮೆಥಡ್ ಅನ್ನ ನೀವು ಬಳಸ್ಕೊಳ್ತೀರಾ ಅಂತ ಕೇಳ್ಬೋದು. ಈ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಅನ್ನು ಕೂಡ ಕೇಳಲಿಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಈ ಒಂದು ಏರಿಯಾದಲ್ಲಿ ಕಾನ್ಸಂಟ್ರೇಷನ್ ಮಾಡಿ ನೀವು ಓದ್ಕೊಳ್ಳಿ. ಈ ಒಂದು ಏರಿಯಾನ ನಾನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ನಿಮ್ಗೆ ಕ್ಲಿಯರ್ ಇದೆ ಅಂದ್ರೆ ನೆಕ್ಸ್ಟ್ ಟಾಪಿಕ್ಗೆ ಮೂವ್ ಆನ್ ಆಗ್ತೀನಿ ನಾನು. ನೆಕ್ಸ್ಟ್ ಟಾಪಿಕ್ ಯಾವ್ದು ಬರುತ್ತೆ ಈ ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ ಅಂತ ನೋಡೋದಾದ್ರೆ, ಪ್ರೋಸೆಸ್ ಆಫ್ ರಿಸರ್ಚ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ರಿಸರ್ಚ್ ಪ್ರೋಸೆಸ್ ಅಂದ್ರೆ ಏನು, ಅಥವಾ ಒಂದು ರಿಸರ್ಚ್ ಅನ್ನ ಮಾಡ್ತಕ್ಕಂಥ ಪ್ರಕ್ರಿಯೆ, ಸ್ಟೆಪ್ಸ್ ಏನೇನಿರುತ್ತೆ ರಿಸರ್ಚ್ ಅನ್ನ ಮಾಡ್ಬೇಕಾದ್ರೆ ಅನ್ನೋದು, ಈ ಏರಿಯಾದಲ್ಲೂ ಕೂಡ ನಿಮ್ಗೆ ಕಂಪಲ್ಸರಿ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಈ ರಿಸರ್ಚ್ ಪ್ರೋಸೆಸ್ ಅಥವಾ ಪ್ರೋಸೆಸ್ ಆಫ್ ರಿಸರ್ಚ್ ಅಂದ್ರೆ ಏನು ಅಂತ ನೋಡೋಣ. ಸೊ ಇಲ್ಲಿ ಯಾವ್ದೆಲ್ಲ ಪ್ರೋಸೆಸ್ ಇರುತ್ತೆ ಒಂದು ರಿಸರ್ಚ್ ಅನ್ನ ಕಂಡಕ್ಟ್ ಮಾಡಬೇಕಾದ್ರೆ ಅನ್ನೋದನ್ನ ನಾನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ತಾ ಹೋಗಿ. ಫಸ್ಟ್ ಸ್ಟೆಪ್ ಬರುತ್ತೆ ರಿಸರ್ಚ್ ಅಲ್ಲಿ ಪ್ರಾಬ್ಲಮ್ ಐಡೆಂಟಿಫಿಕೇಶನ್. ರಿಸರ್ಚ್ ಅಂತ ಹೇಳಿದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಥವಾ ಸಿಚುಯೇಷನ್ ಅಥವಾ ಫೆನಾಮಿನಾ ಏನಿರುತ್ತೆ ಅದ್ರ ಮೇಲೆ ಸ್ಟಡಿ ಮಾಡ್ತಕ್ಕಂಥದ್ದು. ಆ ಫೆನಾಮಿನಾ ಅಥವಾ ಪ್ರಾಬ್ಲಮ್ ಏನಿದೆ ಅಂತ ಐಡೆಂಟಿಫೈ ಮಾಡೋ ಇದು ಇರುತ್ತಲ್ಲ, ಅದು ನಮಗೆ ಫಸ್ಟ್ ಸ್ಟೆಪ್ ಆಗುತ್ತೆ. ಸೊ ರಿಸರ್ಚ್ ಪ್ರೋಸೆಸ್ ಅಲ್ಲಿ ಫಸ್ಟ್ ಸ್ಟೆಪ್ ಯಾವುದು ಅಂದ್ರೆ ಪ್ರಾಬ್ಲಮ್ ಐಡೆಂಟಿಫಿಕೇಶನ್. ರಿಸರ್ಚ್ ಪ್ರಾಬ್ಲಮ್ ಅನ್ನ ಐಡೆಂಟಿಫೈ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ನಮಗೆ ನೆಕ್ಸ್ಟ್ ಬರುತ್ತೆ ಲಿಟ್ರೇಚರ್ ರಿವ್ಯೂ ಅಂತ ಹೇಳಿ. ನಾವು ಯಾವುದೇ ರಿಸರ್ಚ್ ಅನ್ನ ಮಾಡಬೇಕಾದ್ರೆ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಈಗ ಆಲ್ರೆಡಿ ಏನ್ ರಿಸರ್ಚ್ ಆಗಿದೆ, ನಾನು ಇನ್ನೇನ್ ಮಾಡಬೇಕು ಅಂತೇಳಿ ಆ ರಿಸರ್ಚ್ ಗ್ಯಾಪ್ ಅನ್ನ ಐಡೆಂಟಿಫೈ ಮಾಡಬೇಕಾಗತ್ತೆ. ಆ ರಿಸರ್ಚ್ ಗ್ಯಾಪ್ ಅನ್ನ ಐಡೆಂಟಿಫೈ ಮಾಡಬೇಕು ಅಂದ್ರೆ ಈ ಹಿಂದೆ ಆಲ್ರೆಡಿ ಆಗಿರ್ತಕ್ಕಂಥ ರಿಸರ್ಚ್ ಬಗ್ಗೆ ನಾವು ಓದಿ ತಿಳ್ಕೊಳ್ಬೇಕಾಗತ್ತೆ. ಅದನ್ನ ನಾವು ಲಿಟ್ರೇಚರ್ ರಿವ್ಯೂ ಅಂತ ಹೇಳಿ ಕರಿತೀವಿ. ಆಲ್ರೆಡಿ ಆಗಿರ್ತಕ್ಕಂಥ ರಿಸರ್ಚ್ ಗಳ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದನ್ನ ಲಿಟ್ರೇಚರ್ ರಿವ್ಯೂ ಅಂತ ಹೇಳಿ ಕರಿತೀವಿ. ಇದು ನಮಗೆ ಸೆಕೆಂಡ್ ಸ್ಟೆಪ್ ಆಗುತ್ತೆ. ಇದಾದ್ಮೇಲೆ ರಿಸರ್ಚ್ ಆಬ್ಜೆಕ್ಟಿವ್ಸ್ ಅಂಡ್ ಹೈಪೋಥೆಸಿಸ್ ಅಂದ್ರೆ, ಸೊ ಈಗ ನಾವೇನ್ ಮಾಡಿದ್ವಿ, ಪ್ರಾಬ್ಲಮ್ ಏನಿದೆ ಐಡೆಂಟಿಫೈ ಮಾಡಿದ್ವಿ. ಈಗ ಆಲ್ರೆಡಿ ಆ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ರಿಸರ್ಚ್ ಆಗಿದೆ ಅನ್ನೋದನ್ನ ತಿಳ್ಕೊಂಡ್ವು. ಇದಾದ್ಮೇಲೆ ಈಗ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡಿದೀವಿ. ಅದ್ರ ಪ್ರಕಾರವಾಗಿ ನಾವು ರಿಸರ್ಚ್ ಆಬ್ಜೆಕ್ಟಿವ್ಸ್ ಅನ್ನ ಸೆಟ್ ಮಾಡಬೇಕು, ಹೈಪೋಥೆಸಿಸ್ ಅನ್ನ ಡಿಸೈನ್ ಮಾಡ್ಬೇಕಾಗತ್ತೆ. ಇದು ಥರ್ಡ್ ಪ್ರೋಸೆಸ್ ಆಗುತ್ತೆ ರಿಸರ್ಚ್ ಅಲ್ಲಿ. ಇದಾದ್ಮೇಲೆ ನೆಕ್ಸ್ಟ್ ಬರುತ್ತೆ, ನಾವಿವಾಗ ರಿಸರ್ಚ್ ಆಬ್ಜೆಕ್ಟಿವ್ ಅನ್ನ ಐಡೆಂಟಿಫೈ ಮಾಡಿ ಹೈಪೋಥೆಸಿಸ್ ಅನ್ನ ಸೆಟ್ ಮಾಡಿ ಆದ್ಮೇಲೆ ರಿಸರ್ಚ್ ಅನ್ನ ಹೇಗ್ ಮಾಡ್ತೀವಿ ಅಂತ ಹೇಳಿ ರಿಸರ್ಚ್ ಡಿಸೈನ್ ಅನ್ನ ಡಿಸೈಡ್ ಮಾಡ್ಬೇಕಾಗತ್ತೆ. ಈ ರಿಸರ್ಚ್ ಡಿಸೈನ್ ಅನ್ನ ಡಿಸೈಡ್ ಮಾಡ್ತಕ್ಕಂಥದ್ದು ನಮಗೆ ಫೋರ್ತ್ ಸ್ಟೆಪ್ ಆಗಿರುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಡಿಸೈಡಿಂಗ್ ಸ್ಯಾಂಪ್ಲಿಂಗ್ ಡಿಸೈನ್. ಈಗ ತಾನೇ ಸ್ಯಾಂಪ್ಲಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವು. ನಾವು ಹೇಗೆ ರಿಸರ್ಚ್ ಮಾಡಬೇಕು ಅಂತ ಹೇಳಿ ರಿಸರ್ಚ್ ಡಿಸೈನ್ ಅನ್ನ ನಾವು ಡಿಸೈಡ್ ಮಾಡಿ ಆದ್ಮೇಲೆ ನಾವು ಯಾರಿಂದ ಡೇಟಾ ಕಲೆಕ್ಟ್ ಮಾಡಬೇಕು, ಪಾಪ್ಯುಲೇಷನ್ ಎಷ್ಟಿದೆ, ಅದರಲ್ಲಿ ಸ್ಯಾಂಪಲ್ ಎಷ್ಟಿರಬೇಕು ಅಂತ ಹೇಳಿ ಸ್ಯಾಂಪಲ್ ಡಿಸೈನ್ ಅನ್ನ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಡಿಸೈಡಿಂಗ್ ಆಫ್ ಸ್ಯಾಂಪಲ್ ಡಿಸೈನ್. ಸ್ಯಾಂಪಲ್ ಎಷ್ಟಿರಬೇಕು, ಅದರಲ್ಲಿ ಯಾರ್ಯಾರು ಇರಬೇಕು, ಯಾವ ಏಜ್ ಗ್ರೂಪ್ ಅವ್ರು ಇರಬೇಕು, ಯಾವ ಜೆಂಡರ್ ಅವ್ರು ಇರಬೇಕು, ಈ ರೀತಿಯಾದಂತ ಎಲ್ಲಾ ಆಸ್ಪೆಕ್ಟ್ಸ್ ಅನ್ನ ಡಿಸೈಡ್ ಮಾಡ್ತಕ್ಕಂಥದ್ದು ಡಿಸೈಡಿಂಗ್ ಆಫ್ ಸ್ಯಾಂಪಲ್ ಡಿಸೈನ್ ಅಂತ ಹೇಳಿ ಕರ್ಕೊಳ್ತೀವಿ. ಅದಾದ್ಮೇಲೆ ಸಿಕ್ಸ್ತ್ ಸ್ಟೆಪ್ ಬರುತ್ತೆ ನಮಗೆ ಡೇಟಾ ಕಲೆಕ್ಷನ್. ಸ್ಯಾಂಪಲ್ ಯಾರಿಂದ ಡೇಟಾ ಕಲೆಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡಬೇಕು, ಡೇಟಾ ಕಲೆಕ್ಷನ್ ಮಾಡಬೇಕು. ಈ ಡೇಟಾ ಕಲೆಕ್ಷನ್ ಮಾಡೋ ಸ್ಟೆಪ್ ಅಲ್ಲಿ ನಮಗೆ ಟೂಲ್ಸ್ ಆಫ್ ಡೇಟಾ ಕಲೆಕ್ಷನ್, ಇಂಟರ್ವ್ಯೂಗೆ ಹೋಗ್ಬೇಕಾ, ಕ್ವಶನೇರ್ಗೆ ಹೋಗ್ಬೇಕಾ, ಅಬ್ಸರ್ವೇಷನ್ಗೆ ಹೋಗ್ಬೇಕಾ, ಈ ರೀತಿ ಟೂಲ್ಸ್ ಆಫ್ ಡೇಟಾ ಕಲೆಕ್ಷನ್ ಏನಿದೆ ಅದನ್ನ ನಾವು ಡೇಟಾ ಕಲೆಕ್ಷನ್ ಸ್ಟೆಪ್ ಅಲ್ಲಿ ಬಳಸ್ಕೊಳ್ತೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಡೇಟಾನ ಕಲೆಕ್ಟ್ ಮಾಡೋದು. ಕಲೆಕ್ಟ್ ಮಾಡಿರೋ ಡೇಟಾನ ಸುಮ್ಮನೆ ಇಟ್ಕೊಂಡ್ಬಿಟ್ರೆ ರಿಸರ್ಚ್ ಮುಗ್ದೋಗುತ್ತಾ? ನೋ. ಆ ಕಲೆಕ್ಟ್ ಮಾಡಿರೋ ಡೇಟಾನ ನಮ್ಮ ರಿಸರ್ಚ್ ರಿಸಲ್ಟ್ಸ್ ಅನ್ನ ಕೊಡ್ಲಿಕ್ಕೆ ಬೇಕಾಗೋ ರೀತಿನಲ್ಲಿ ಡೇಟಾನ ಅನಾಲಿಸಿಸ್ ಮಾಡಬೇಕಾಗುತ್ತೆ. ದಟ್ ಈಸ್ ಸೆವೆಂತ್ ಸ್ಟೆಪ್, ಡೇಟಾ ಅನಾಲಿಸಿಸ್. ಈ ಡೇಟಾ ಅನಾಲಿಸಿಸ್ ಆದ್ಮೇಲೆ ನಮಗೆ ಲಾಸ್ಟ್ ಸ್ಟೆಪ್ ಬರುತ್ತೆ. ಡೇಟಾನ ಅನಲೈಸ್ ಮಾಡಿದಾಗ ನಾವು ಏನ್ ಫೈಂಡಿಂಗ್ಸ್ ಅನ್ನ ಐಡೆಂಟಿಫೈ ಮಾಡಿದ್ವು, ಏನ್ ಸಜೆಷನ್ಸ್ ಅನ್ನ ಕೊಡ್ತಾ ಇದೀವಿ, ಏನ್ ರೆಕಮೆಂಡೇಶನ್ಸ್ ಅನ್ನ ಕೊಡ್ತಾ ಇದೀವಿ ಅಂತ ಕಂಪ್ಲೀಟ್ ರಿಸರ್ಚ್ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಬರಿಬೇಕಾಗತ್ತೆ. ಅದು ನಮಗೆ ಲಾಸ್ಟ್ ಸ್ಟೆಪ್ ಆಗುತ್ತೆ, ರಿಪೋರ್ಟ್ ರೈಟಿಂಗ್ ಅಂತ ಹೇಳಿ ಕರಿತೇವೆ. ಸೊ ಹೀಗೆ ಈ ಒಂದು ರಿಸರ್ಚ್ ಅನ್ನ ಕಂಡಕ್ಟ್ ಮಾಡೋ ಪ್ರೋಸೆಸ್ ಅಲ್ಲಿ 8 ಸ್ಟೆಪ್ಸ್ ಇರುತ್ತೆ. ಆ 8 ಸ್ಟೆಪ್ಸ್ ಅನ್ನ ನಾವು ಡೀಟೇಲ್ಡ್ ಆಗಿ ನೋಡ್ಕೊಳ್ಬೇಕಾಗತ್ತೆ. ಆ ಸ್ಟೆಪ್ಸ್ ಅಂದ್ರೆ ಏನು, ಆ ಸ್ಟೆಪ್ ಅಲ್ಲಿ ನಾವು ಏನೇನೆಲ್ಲ ಮಾಡ್ತೀವಿ, ಆ ಒಂದು ಆಸ್ಪೆಕ್ಟ್ಸ್ ಅನ್ನ ಡೀಟೇಲ್ಡ್ ಆಗಿ ನೋಡ್ಕೊಳ್ಬೇಕಾಗತ್ತೆ. ಸೊ ಇದು ಪ್ರೋಸೆಸ್ ಆಫ್ ರಿಸರ್ಚ್ ಆಯ್ತು. ಇದನ್ನ ನಾನು ನಿಮ್ಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ನಿಮ್ಗೆ ಕ್ಲಿಯರ್ ಇದೆ ಅಂತ ಭಾವಿಸ್ತೀನಿ. ಸೊ ಇದು ನಿಮ್ಗೆ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಟಾಪಿಕ್ ಗೆ ಮೂವ್ ಆನ್ ಆಗ್ತೀನಿ. ಈ ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ ಒನ್ಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್, ದಟ್ ಈಸ್ ರಿಸರ್ಚ್ ಎಥಿಕ್ಸ್. ರಿಸರ್ಚ್ ಎಥಿಕ್ಸ್ ಅಂದ್ರೆ ಏನು, ಒಂದು ಸಂಶೋಧನೆಯ ಮೌಲ್ಯ ಅಥವಾ ನೈತಿಕತೆ ಅಂದ್ರೆ ಏನು ಅಂತ ಹೇಳೋದಾದ್ರೆ,
ನಾನು ಒಂದು ರಿಸರ್ಚ್ ಅನ್ನ ಮಾಡಬೇಕಾದ್ರೆ ನಾನು ತುಂಬಾ ಇಂಟಿಗ್ರಿಟಿ ಇಟ್ಕೊಂಡು ಪ್ರಾಂಪ್ಟ್ ಆಗಿ ಮಾಡಬೇಕಾಗತ್ತೆ. ಆ ರಿಸರ್ಚ್ ಮಾಡಿದಾಗ ನನಗೆ ಏನ್ ಆಕ್ಚುಯಲ್ ರಿಸಲ್ಟ್ಸ್ ಬರುತ್ತೆ ಅದನ್ನೇ ನಾವು ಡಿಸ್ಕ್ಲೋಸ್ ಮಾಡಬೇಕಾಗತ್ತೆ. ಅದ್ ಬಿಟ್ಟು ನನಗೆ ಹೇಗ್ ಬರುತ್ತೋ ಆ ರೀತಿ ಅಥವಾ ನನಗೆ ಯಾವುದು ಸರಿ ಅನ್ಸುತ್ತೋ ಆ ರೀತಿ ಜಡ್ಜ್ಮೆಂಟಲ್ ಆಗಿ ರಿಸರ್ಚ್ ರಿಸಲ್ಟ್ಸ್ ಅನ್ನ ಕೊಡಬಾರ್ದು. ಅದನ್ನ ನಾವು ರಿಸರ್ಚ್ ಎಥಿಕ್ಸ್ ಅಂತ ಹೇಳಿ ಕರ್ಕೊಳ್ತೀವಿ. ರಿಸರ್ಚ್ ಎಥಿಕ್ಸ್ ಅಲ್ಲಿ ಫಸ್ಟ್ ವೆರಿ ಇಂಪಾರ್ಟೆಂಟ್ ಒನ್ ಅಂತ ಹೇಳಿದ್ರೆ ಕಾನ್ಫಿಡೆನ್ಶಿಯಾಲಿಟಿ. ಈಗ ನಾವು ಸ್ಯಾಂಪಲ್ ಅನ್ನು ಚೂಸ್ ಮಾಡಿ ಸ್ಯಾಂಪಲ್ ಕಡೆಯಿಂದ ಡೇಟಾನ ಕಲೆಕ್ಟ್ ಮಾಡ್ತೀವಿ. ಆ ನಮ್ಮ ಸ್ಯಾಂಪಲ್ ಕಡೆಯಿಂದ ಅಥವಾ ರೆಸ್ಪಾಂಡೆಂಟ್ಸ್ ಇಂದ ಡೇಟಾ ಏನ್ ಕಲೆಕ್ಟ್ ಮಾಡ್ತೀವಿ ಆ ಡೇಟಾನ ನಾವು ಕಾನ್ಫಿಡೆನ್ಶಿಯಲ್ ಆಗಿ ಇಟ್ಕೊಳ್ಬೇಕು. ಅವರು ನಮಗೆ ನಮ್ಮನ್ನ ನಂಬಿ ಡೇಟಾನ ಕೊಟ್ಟಿದ್ದಾರೆ, ಅದನ್ನ ನಾವು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಮತ್ತೆ ಬೇರೆಯವರಿಗೆ ಡಿಸ್ಕ್ಲೋಸ್ ಮಾಡಬಾರ್ದು. ಅವರ ಪರ್ಸನಲ್ ಐಡೆಂಟಿಟಿ ಮತ್ತೆ ಡೇಟಾನ ನಾವು ಕಾನ್ಫಿಡೆನ್ಶಿಯಾಲಿಟಿ ಮೇಂಟೈನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಂತ ಬಂದಾಗ ವಾಲಂಟ್ರಿ ಪಾರ್ಟಿಸಿಪೇಷನ್ ಅಂದ್ರೆ ರೆಸ್ಪಾಂಡೆಂಟ್ಸ್ ಯಾರಿರ್ತಾರೆ ಅವ್ರನ್ನ ವಾಲಂಟ್ರಿ ಆಗಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಈಗ ನಾನು ಕೊಟ್ಟಿದ್ದ ಎಕ್ಸಾಂಪಲ್ 1000 ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ನನಗೆ ಯಾರು ಡೇಟಾ ಕೊಡಲ್ಲ ಅವ್ರಿಗೆ ನಾನು ಇಂಟರ್ನಲ್ಸ್ ಕೊಡೋದಿಲ್ಲ ಅಂತ ಹೇಳಿ ಅವ್ರನ್ನ ಫೋರ್ಸ್ ಮಾಡಿ ನಾವು ರಿಸರ್ಚ್ ಗೆ ಇನ್ಕ್ಲೂಡ್ ಮಾಡ್ಕೊಳ್ಬಾರ್ದು. ಅವರೇ ವಾಲಂಟ್ರಿ ಆಗಿ ಬಂದು ಡೇಟಾ ಕೊಡೋ ರೀತಿ ನಾವು ಡೇಟಾನ ಕಲೆಕ್ಟ್ ಮಾಡ್ಬೇಕೇ ವಿನಃ ನಾವು ಯಾವುದೋ ಒಂದು ಕಂಪಲ್ಷನ್ ಮಾಡಿ ಡೇಟಾನ ಕಲೆಕ್ಟ್ ಮಾಡಬಾರ್ದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಎಥಿಕ್ಸ್ ಏನು ಅಂತ ಹೇಳಿದ್ರೆ ನೋ ಹಾರ್ಮ್ ಟು ದಿ ರೆಸ್ಪಾಂಡೆಂಟ್ಸ್. ನಮ್ಮ ರಿಸರ್ಚ್ ರೆಸ್ಪಾಂಡೆಂಟ್ಸ್ ಏನಿರ್ತಾರೆ ಅವರಿಗೆ ಯಾವುದೇ ಅನಾಹುತಗಳು ಅಥವಾ ತೊಂದರೆಗಳು ಆಗದೆ ಇರೋ ರೀತಿನಲ್ಲಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ರಿಸರ್ಚರ್ದು. ಅದಾದ್ಮೇಲೆ ಹಾನೆಸ್ಟ್ ಇನ್ ಅನಲೈಸಿಂಗ್. ಡೇಟಾ ಎಲ್ಲ ಕಲೆಕ್ಟ್ ಮಾಡಿದ್ವು ಹಾನೆಸ್ಟ್ ಆಗಿ, ಅನಾಲಿಸಿಸ್ ಅಲ್ಲಿ ನನಗೆ ಹೇಗ್ ಬೇಕೋ ಆಗ ಅನಾಲಿಸಿಸ್ ಮಾಡಬಾರ್ದು. ಆ ಡೇಟಾ ಅನಾಲಿಸಿಸ್ ಅನ್ನ ಆಕ್ಚುಯಲ್ ಆಗಿ ಪ್ರಾಂಪ್ಟ್ ಆಗಿ ಹೇಗಿದೆ ಹಾಗೆ ಮಾಡ್ಬೇಕಾಗತ್ತೆ ನಾವು. ಸೊ ಅದಾದ್ಮೇಲೆ ನೆಕ್ಸ್ಟ್ ರಿಪೋರ್ಟಿಂಗ್ ವಿತೌಟ್ ಪ್ರಿಜುಡೈಸ್. ಈಗ ಅನಾಲಿಸಿಸ್ ಕರೆಕ್ಟ್ ಮಾಡಿ ಫೈನಲ್ ರಿಸಲ್ಟ್ಸ್ ಬರೆಯುವಾಗ ನನಗೆ ಹೇಗ್ ಬೇಕೋ ಆಗಿ ಬರೆದು ಬಿಡೋದು. ಅಂದ್ರೆ ನನ್ಗೆ ಆನ್ಲೈನ್ ಕ್ಲಾಸ್ ಮಾಡೋಕೆ ಇಷ್ಟ ಅಂತ ಹೇಳ್ಬಿಟ್ಟು ಆನ್ಲೈನ್ ಕ್ಲಾಸಸ್ ಟೂ ಮಚ್ ಎಫೆಕ್ಟಿವ್ ಅಂತ ಬರೆದು ಬಿಡೋದು. ಆ ರೀತಿ ಆಗ್ಬಾರ್ದು. ರಿಸಲ್ಟ್ ಆಕ್ಚುಯಲ್ ಆಗಿ ಏನ್ ಬರುತ್ತೆ ಅದನ್ನ ಮಾತ್ರನೇ ಬರಿಬೇಕೇ ವಿನಃ ಪೂರ್ವಾಗ್ರಹ ಪೀಡಿತವಾಗಿ ಯಾವುದೇ ರಿಪೋರ್ಟ್ ಅನ್ನು ನಾವು ಬರಿಬಾರದು ಅಂತ ಹೇಳುತ್ತೆ. ಇದು ರಿಸರ್ಚ್ ಎಥಿಕ್ಸ್. ಈ ರಿಸರ್ಚ್ ಎಥಿಕ್ಸ್ ಅಲ್ಲಿ ಇನ್ನೂ ತುಂಬಾ ಎಥಿಕ್ಸ್ ಬರುತ್ತೆ. ನಾನು ಮೇಜರ್ ಆಗಿ ಇರ್ತಕ್ಕಂಥ ಎಥಿಕ್ಸ್ ಅನ್ನ ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಈ ರಿಸರ್ಚ್ ಎಥಿಕ್ಸ್ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಿ ನೋಡ್ಕೊಳ್ಳಿ. ಈ ಏರಿಯಾದಲ್ಲೂ ಕೂಡ ನಿಮ್ಗೆ ಒಂದು ಕ್ವಶನ್ ಕೇಳೋಂತ ಚಾನ್ಸಸ್ ಇರುತ್ತೆ. ಇದು ನಿಮ್ಗೆ ಕ್ಲಿಯರ್ ಇದೆ ಅಂದ್ರೆ ನಾನು ನೆಕ್ಸ್ಟ್ ಟಾಪಿಕ್ ಗೆ ಮೂವ್ ಆನ್ ಆಗ್ತೀನಿ. ಥೀಸಿಸ್ ರೈಟಿಂಗ್ ಅಂದ್ರೆ ನಾವು ಎಂಟೈರ್ ರಿಸರ್ಚ್ ಅನ್ನೆಲ್ಲ ಮಾಡಿದ್ಮೇಲೆ ಈ ರಿಪೋರ್ಟ್ ರೈಟಿಂಗ್ ಇರುತ್ತಲ್ಲ ಅದ್ರ ಸ್ಟೆಪ್ ಏನು ಅಥವಾ ರಿಪೋರ್ಟ್ ರೈಟಿಂಗ್ ಅನ್ನ ನಾವು ಹೇಗ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಅನ್ನು ಮಾಡ್ತೀವಿ. ಇದು ತುಂಬಾ ಟಫ್ ಟಾಪಿಕ್ ಏನಲ್ಲ. ಆಲ್ರೆಡಿ ನಾನು ಪ್ರೋಸೆಸ್ ಆಫ್ ರಿಸರ್ಚ್ ಏನೇ ಹೇಳಿದೆ ಅದೇ ಸೇಮ್ ಥಿಂಗ್ ಇಲ್ಲಿ ರಿಪೀಟ್ ಆಗುತ್ತೆ ಅಷ್ಟೇ. ನಾವು ರಿಸರ್ಚ್ ರಿಪೋರ್ಟ್ ಅನ್ನ ಹೇಗ್ ಬರಿಬೇಕು ಅಂದ್ರೆ ರಿಸರ್ಚ್ ರಿಪೋರ್ಟ್ ಅಲ್ಲಿ ಫಸ್ಟ್ ನಾವು ಟೈಟಲ್ ಅನ್ನ ಬರಿಬೇಕಾಗುತ್ತೆ. ಟೈಟಲ್ ಆಫ್ ದಿ ರಿಸರ್ಚ್ ಏನಿರುತ್ತೆ ಅದನ್ನ ಬರಿಬೇಕಾಗುತ್ತೆ. ಅದಾದ್ಮೇಲೆ ನಾವು ನೆಕ್ಸ್ಟ್ ಏನ್ ಬರಿಬೇಕು ಅಂದ್ರೆ ಅಬ್ಸ್ಟ್ರಾಕ್ಟ್. ಅಬ್ಸ್ಟ್ರಾಕ್ಟ್ ಅಂದ್ರೆ ನಮ್ಮ ಎಂಟೈರ್ ರಿಸರ್ಚ್ದು ಜಸ್ಟ್ ಒಂದು ಕನ್ಕ್ಲೂಷನ್ ಅಥವಾ ಜಿಸ್ಟ್ ಏನಿರುತ್ತೆ ಅದನ್ನ ಒಂದು 2 ಪ್ಯಾರಾದಲ್ಲಿ ಅಥವಾ 1 ಪೇಜ್ ಅಲ್ಲಿ ಬರೀತಕ್ಕಂಥದ್ದನ್ನ ಅಬ್ಸ್ಟ್ರಾಕ್ಟ್ ಅಂತ ಹೇಳಿ ಕರಿತೀವಿ. ಈ ಅಬ್ಸ್ಟ್ರಾಕ್ಟ್ ಅನ್ನ ಬರಿಬೇಕಾಗುತ್ತೆ. ಅಬ್ಸ್ಟ್ರಾಕ್ಟ್ ಆದ್ಮೇಲೆ ಲಿಟ್ರೇಚರ್ ರಿವ್ಯೂ ಇರುತ್ತೆ. ಲಿಟ್ರೇಚರ್ ರಿವ್ಯೂ ಅಂದ್ರೆ ಪ್ರೀವಿಯಸ್ ರಿಸರ್ಚ್ ಏನಿರುತ್ತೆ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಿ ಅಲ್ಲಿ ಏನ್ ಕಂಡ್ಕೊಂಡ್ವಿ, ಆ ಲಿಟ್ರೇಚರ್ ಅಥವಾ ರಿಸರ್ಚ್ ಗ್ಯಾಪ್ ಏನಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಿರ್ತೀವಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನು ನಾವು ಈ ಲಿಟ್ರೇಚರ್ ರಿವ್ಯೂ ನಲ್ಲಿ ಬರಿಬೇಕಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಬರಿಬೇಕು ಥೀಸಿಸ್ ರೈಟಿಂಗ್ ಅಲ್ಲಿ ಅಂದ್ರೆ ಮೆಥಡಾಲಜಿ ಅಥವಾ ರಿಸರ್ಚ್ ಮೆಥಡಾಲಜಿ ಅಂತ ಹೇಳಿ ಕರಿತೀವಿ. ನಾವು ರಿಸರ್ಚ್ ಮಾಡ್ಲಿಕ್ಕೆ ಯಾವ ಮೆಥಡಾಲಜಿಯನ್ನು ಬಳಸ್ಕೊಂಡ್ವು, ಯಾವ ಸ್ಯಾಂಪ್ಲಿಂಗ್ ಮೆಥಡ್ ಅನ್ನ ಬಳಸ್ಕೊಂಡ್ವು, ಡೇಟಾ ಕಲೆಕ್ಷನ್ಗೆ ಯಾವ ಟೂಲ್ ಅನ್ನ ಬಳಸ್ಕೊಂಡ್ವು, ಅನಾಲಿಸಿಸ್ಗೆ ಯಾವ ಟೂಲ್ ಅನ್ನ ಬಳಸ್ಕೊಂಡ್ವು, ಈ ರೀತಿ ವೇರಿಯಸ್ ಏರಿಯಾಗಳನ್ನ ನಾವಿಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಬೇಕಾಗುತ್ತೆ. ಅದು ರಿಸರ್ಚ್ ಮೆಥಡಾಲಜಿ. ಇದಾದ್ಮೇಲೆ ನೆಕ್ಸ್ಟ್ ಫೈಂಡಿಂಗ್ಸ್. ಸೊ ಅನಾಲಿಸಿಸ್ ಎಲ್ಲ ಮಾಡಿ ಆದ್ಮೇಲೆ ನಮ್ಗೆ ಏನ್ ಫೈಂಡಿಂಗ್ಸ್ ಸಿಕ್ತು ಈ ರಿಸರ್ಚ್ ಅನಾಲಿಸಿಸ್ ಇಂದ ಅನ್ನೋದನ್ನ ಬರಿಬೇಕಾಗುತ್ತೆ. ಫೈಂಡಿಂಗ್ಸ್ ಆದ್ಮೇಲೆ ಡಿಸ್ಕಷನ್ಸ್ ಅಂದ್ರೆ ಸಜೆಷನ್ಸ್ ಏನ್ ಕೊಡ್ತಾ ಇದ್ದೀರಾ, ಕನ್ಕ್ಲೂಷನ್ಸ್ ಏನ್ ಕೊಡ್ತಾ ಇದ್ದೀರಾ, ನೀವು ಏನನ್ನ ರೆಕಮೆಂಡೇಶನ್ಸ್ ಆಗಿ ಕೊಡ್ತಾ ಇದ್ದೀರಾ, ಇದನ್ನೆಲ್ಲ ನಾವು ಈ ಡಿಸ್ಕಷನ್ಸ್ ಅನ್ನೋ ಕಡೆ ಬರಿಬೇಕಾಗತ್ತೆ. ಸೊ ಅದಾದ್ಮೇಲೆ ರೆಫರೆನ್ಸಸ್. ಈ ಎಲ್ಲಾ ರಿಸರ್ಚ್ ಅನ್ನ ಮಾಡ್ಲಿಕ್ಕೆ ನಾನು ಬೇರೆ ಯಾವ್ದೆಲ್ಲ ಟೆಕ್ಸ್ಟ್ ಬುಕ್ ಗಳನ್ನ ಸೋರ್ಸಸ್ ಅನ್ನ ಬಳಸ್ಕೊಂಡೆ ಅನ್ನೋದ್ರ ಬಗ್ಗೆ ರೆಫರೆನ್ಸ್ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡಬೇಕಾಗತ್ತೆ. ಇಷ್ಟು ಡೀಟೇಲ್ಸ್ ಒಂದು ಥೀಸಿಸ್ ಅಂತ ಹೇಳಿದ್ರೆ ಅದರಲ್ಲಿ ಇರಬೇಕಾಗತ್ತೆ. ಸೊ ಇದಾದ್ಮೇಲೆ ಡೇಟಾ ಕಲೆಕ್ಷನ್ ಟೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ, ನಾನು ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಇದಾದ್ಮೇಲೆ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಟಾಪಿಕ್ ಇದೆ, ಡೇಟಾ ಅನಾಲಿಸಿಸ್ ಟೂಲ್ಸ್. ಅಲ್ಲಿ ನಮಗೆ ಬೇರೆ ಅನೋವಾ, ಕೈ ಸ್ಕ್ವೇರ್, ಈ ಝೆಡ್ ಟೆಸ್ಟ್, ಎಫ್ ಟೆಸ್ಟ್ ಈ ರೀತಿ ಬೇರೆ ಬೇರೆ ಬರುತ್ತೆ. ನಾವು ಆ ಎಲ್ಲ ಏರಿಯಾಗಳನ್ನ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ನಿಮ್ಗೆ ಡೇಟಾ ಅನಾಲಿಸಿಸ್ ಟೂಲ್ಸ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಆಗೋದ್ರಿಂದ ತುಂಬಾ ಟೆಕ್ನಿಕಲ್ ಅಂತ ಅನ್ಸ್ಬೋದು. ಆ ಏರಿಯಾ ನಿಮ್ಗೆ ತುಂಬಾ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು, ಅಥವಾ ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯ ಆ ಏರಿಯಾದಲ್ಲೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬಹುದಾಗುತ್ತೆ. ಇದು ನಿಮ್ಗೆ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ನಾನು ಈ ಒಂದು ವಿಡಿಯೋದಲ್ಲಿ
ಮತ್ತೆ ನನ್ನ ಪ್ರೀವಿಯಸ್ ರಿಸರ್ಚ್ ಆಪ್ಟಿಟ್ಯೂಡ್ ಕ್ರಾಶ್ ಕೋರ್ಸ್ ವಿಡಿಯೋದಲ್ಲಿ ರಿಸರ್ಚ್ ಅಂದ್ರೆ ಏನು, ಟೈಪ್ಸ್ ಆಫ್ ರಿಸರ್ಚ್, ವೇರಿಯಬಲ್ ಅಂದ್ರೆ ಏನು, ಟೈಪ್ಸ್ ಆಫ್ ವೇರಿಯಬಲ್ಸ್, ಹೈಪೋಥೆಸಿಸ್ ಅಂದ್ರೆ ಏನು, ಟೈಪ್ಸ್ ಆಫ್ ಹೈಪೋಥೆಸಿಸ್, ಆದ್ಮೇಲೆ ನೆಕ್ಸ್ಟ್ ಡೇಟಾ ಕಲೆಕ್ಷನ್ ಟೂಲ್ಸ್, ಸ್ಯಾಂಪ್ಲಿಂಗ್ ಅಂದ್ರೆ ಏನು, ಸ್ಯಾಂಪಲ್ಸ್ ಅಂದ್ರೆ ಏನು, ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಯಾವ್ದು, ಮತ್ತೆ ರಿಸರ್ಚ್ ಪ್ರೋಸೆಸ್ ಏನು, ಥೀಸಿಸ್ ರೈಟಿಂಗ್ ಪ್ರೋಸೆಸ್ ಏನು, ರಿಸರ್ಚ್ ಎಥಿಕ್ಸ್ ಯಾವ್ದು, ಈ ರೀತಿ ಎಲ್ಲಾ ಟಾಪಿಕ್ಸ್ ಅನ್ನ ಡೀಟೇಲ್ಡ್ ಆಗಿ ಕವರ್ ಮಾಡ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಿತ್ತು ಅಂತ ಭಾವಿಸ್ತೀನಿ. ನಿಮ್ಗೆ ಯೂಸ್ಫುಲ್ ಆಗಿತ್ತು ಅನ್ಸಿದ್ರೆ ಇದೇ ರೀತಿ NET ಅಥವಾ KCET ಎಕ್ಸಾಮ್ಗೆ ಆಸ್ಪೈರ್ ಮಾಡ್ತಕ್ಕಂಥ ತುಂಬಾ ಜನ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಅನ್ಸ್ಬೋದು. ಹಾಗಾಗಿ ಮರಿದೇ ವಿಡಿಯೋನ ಪರ್ಸನಲ್ ಕೇರ್ ತಗೊಂಡು ನಿಮ್ಮ ಫ್ರೆಂಡ್ಸ್ ಮತ್ತೆ ನೋನ್ ಗ್ರೂಪ್ ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಿಮ್ಮ ಈ ಪ್ರಾವೀಣ್ಯತಾ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ಪ್ರಾವೀಣ್ಯತಾ ಚಾನಲ್ ವೇರಿಯಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಪ್ರೆಸೆಂಟ್ ಇದೆ. ನಮ್ಮನ್ನ ನೀವು ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಬಹುದಾಗುತ್ತೆ. ಆ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಅನ್ನು ಕೂಡ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಕ್ಲಿಕ್ ಮಾಡಿಕೊಂಡು ಫಾಲೋ ಮಾಡಿ. ಮತ್ತೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ತುಂಬಾ ಜನ ನನಗೆ ಕೇಳ್ತಾ ಬರ್ತಾ ಇದ್ರೆ ಉಳಿದಿರೋ 10-15 ಡೇಸ್ ಅಲ್ಲಿ ನಾವು ಹೇಗೆ ಎಫೆಕ್ಟಿವ್ ಆಗಿ NET ಅಥವಾ KCET ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಗೈಡೆನ್ಸ್ ಕೊಡಿ ಅಂತ ಹೇಳಿ. ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನೀವು ಉಳಿದಿರೋ ಶಾರ್ಟ್ ಟೈಮ್ ಅಲ್ಲಿ NET ಅಥವಾ KCET ಗೆ ಹೇಗೆ ಪ್ರಿಪೇರ್ ಆಗೋದು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಆ ವಿಡಿಯೋವರೆಗೂ ವೆಯ್ಟ್ ಮಾಡಿ. ನಮ್ಮ ಪ್ರಾವೀಣ್ಯತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿನವರೆಗೂ ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು.